ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ರೋಡ್ ಮ್ಯಾಪನ್ನು ಕೊಡ್ತೇನೆ. ಸೊ ನೀವು ಈ ಪರ್ಟಿಕ್ಯುಲರ್ ಚಾನಲಿಗೆ ಫಸ್ಟ್ ಟೈಮ್ ಬರೋದಾದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಈ ಪರ್ಟಿಕ್ಯುಲರ್ ಚಾನಲಿಗೆ, ಮತ್ತು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆಲ್ಲ ಶೇರ್ ಮಾಡಿ. ಎಂತಕ್ಕಂತೇಳಿದರೆ ಕನ್ನಡದಲ್ಲಿ ನಾನು ನಿಮಗೆ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, ವೆಬ್ ಡೆವಲಪ್ಮೆಂಟ್, ಕ್ಲೌಡ್ ಮತ್ತು ಹಲವಾರು ರೀತಿಯ ಕೋಡಿಂಗ್ ರಿಲೇಟೆಡ್ ಟೆಕ್ನಾಲಜೀಸ್ಗಳ ವೀಡಿಯೋಸ್ಗಳನ್ನು ಮಾಡ್ತಿರ್ತೇನೆ. ಸೊ ಅದರಿಂದ ನೀವು ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಬೇಕು ನೀವು. ಸೊ ಅದರಿಂದ ಇವತ್ತಿದು ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ರೋಡ್ ಮ್ಯಾಪ್ ಉಂಟಲ್ಲ, ಇದು ಸ್ವಲ್ಪ ನೋಡಲಿಕ್ಕೆ ಕಾಂಪ್ಲಿಕೇಟೆಡ್ ಅಂತೇಳಿ ಅನಿಸ್ಬೋದು ನಿಮಗೆ. ಬಟ್ ತುಂಬ ಸಿಂಪಲ್ ಆಗಿ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಬ್ರೇಕ್ ಡೌನ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ನೀವು ಕಮೆಂಟ್ ಸೆಕ್ಷನಿಗೆ ಹೋಗಿ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಅಂತೇಳಿ ಒಂದು ಕಮೆಂಟ್ ಹಾಕಿಬಿಡಿ. ಸೊ ದ್ಯಾಟ್ ನಂಗೆ ಗೊತ್ತಾಗಲಿ ನೀವು ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಕಲೀಲಿಕ್ಕೆ ರೆಡಿ ಆಗಿದ್ದೀರಿ ಅಂತೇಳಿ. ಸೊ ಈಗ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟಲ್ಲಿ ಒಂದು ಅಂದಾಜು ಮಾಡೋದಾದರೆ ಒಂದು 4 ಟೈಪ್ಸ್ ಆಫ್ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟನ್ನು ನಾವು ನೋಡ್ಬೋದು. ಆ್ಯಕ್ಚುಲಿ 3 ಇರೋದು, ಬಟ್ ನಾನು 4th ಟೈಪ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಬಿಡ್ತೇನೆ. ಸೊ ಅದು ಯಾವುದೆಲ್ಲ ಅಂತೇಳಿದರೆ, ಈಗ ನಾವು ಇಲ್ಲಿ ಹೋಗಿ ನೋಡಿದರೆ ಫಸ್ಟ್ ಒನ್ ನೇಟಿವ್ ಆ್ಯಪ್ ಡೆವಲಪ್ಮೆಂಟ್. ಸೊ ನೆಕ್ಸ್ಟ್ ಅದಾದ ನಂತರ ಸೆಕೆಂಡ್ ಒನ್ ಹೈಬ್ರಿಡ್. ನೆಕ್ಸ್ಟ್ ಅದಾದ ನಂತರ ಥರ್ಡ್ ಒನ್ ಕ್ರಾಸ್ ಪ್ಲ್ಯಾಟ್ಫಾರ್ಮ್. ನೆಕ್ಸ್ಟ್ ಲಾಸ್ಟ್ ಒನ್ ಅದರ್ಸ್ ಅಂತೇಳಿ ಹಾಕಿಬಿಡ್ತೇನೆ. ಇದ್ರ ಬಗ್ಗೆ ಇನ್ನೂ ಸಹ ಇನ್ಡೆಪ್ತ್ ಆಗಿ ಎಕ್ಸ್ಪ್ಲೋರ್ ಮಾಡುವ. ಸೊ ಫಸ್ಟ್ ಒನ್ ಎಂತ ಅಂತೇಳಿದರೆ ನೇಟಿವ್ ಆ್ಯಪ್ ಡೆವಲಪ್ಮೆಂಟು. ಸೊ ಇದರಲ್ಲಿ ನಾವು ಯೂಶ್ವಲಿ ಎಂತ ಮಾಡ್ತೇವೆ ಅಂತೇಳಿದರೆ, ನಾವು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಮತ್ತು iOS-ಗಾದರೆ ನಾವು ಎಕ್ಸ್ ಕೋಡ್ ಅಂತೇಳಿ ಒಂದು ಆ್ಯಪ್, ಒಂದು ಟೂಲ್ ಉಂಟು, ಅದನ್ನು ಯೂಸ್ ಮಾಡಿಕೊಂಡು ನಾವು ಡೆವಲಪ್ ಮಾಡ್ತೇವೆ. ಸೊ ಈಗ ನೇಟಿವ್ ಡೆವಲಪ್ಮೆಂಟ್ ಅಂತೇಳಿದರೆ ಅಫಿಷಿಯಲ್ ಆಗಿ ಆ್ಯಂಡ್ರಾಯ್ಡ್ ಮತ್ತು iOS ಅವರಿದ್ದಾರಲ್ಲ, ಅಂದರೆ ಆ್ಯಪಲ್ ಅವರು ಯಾವ ರೀತಿ ಡೆವಲಪ್ ಮಾಡಬೇಕು ಅಂತೇಳಿ ಒಂದು ಗೈಡ್ಲೈನ್ಸ್ ಕೊಡೋದು. ಇದು ಕಂಪ್ಲೀಟ್ ನೇಟಿವ್ ಆಗಿ ವರ್ಕ್ ಆಗ್ತದೆ. ಮತ್ತು ಇದರಲ್ಲಿ ಇರುವಷ್ಟು ಎಕ್ಸ್ಪೀರಿಯನ್ಸ್ ಉಂಟಲ್ಲ ನಿಮಗೆ ಬೇರೆ ಯಾವುದು ಈ 3 ಟೆಕ್ನಾಲಜೀಸ್ ಉಂಟಲ್ಲ ಅದರಿಂದ ಸಿಗೋದಿಲ್ಲ. ಎಂತಕ್ಕಂತೇಳಿದರೆ ಇದು ಅಫಿಷಿಯಲ್ ಆಗಿ ಆ್ಯಂಡ್ರಾಯ್ಡ್ ಕೋಡ್ ಮಾಡ್ತಿರ್ತಾರಲ್ಲ, ಆ್ಯಂಡ್ರಾಯ್ಡ್ ಮತ್ತು ಅವರು ಐಫೋನನ್ನು ಕೋಡ್ ಮಾಡ್ತಿದ್ದಾರಲ್ಲ, ಅದೇ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ನಾವು ಇದರಲ್ಲಿ ಕೋಡ್ ಮಾಡ್ತೇವೆ. ಸೊ ಅದರಿಂದ ಇದು ಹೈಯೆಸ್ಟ್ ಫಾಸ್ಟಾಗಿ ರನ್ ಆಗ್ತದೆ ಮೊಬೈಲ್ ಅಪ್ಲಿಕೇಶನ್ ನಾವು ಇದರಲ್ಲಿ ಡೆವಲಪ್ ಮಾಡಿದರೆ. ಮತ್ತು ಇನ್ನೊಂದು ಎಂತ ಅಂತೇಳಿದರೆ, ಈ ಪರ್ಟಿಕ್ಯುಲರ್ ಡೆವಲಪ್ಮೆಂಟ್ ಇದು ಉಂಟಲ್ಲ ಹೈಲಿ ಪೇಯ್ಡ್. ಈಗ ಮಾರ್ಕೆಟಲ್ಲಿ ಈಗ ನೇಟಿವ್ ಆ್ಯಪ್ ಡೆವಲಪರ್ಸ್ ಇದ್ದಾರಲ್ಲ ಅವರಿಗೆ ಹೈಲಿ ಪೇಯ್ಡ್ ಸ್ಯಾಲ್ರಿ ಸಿಗ್ತದೆ. ಬಟ್ ಇದರಲ್ಲಿ ಪ್ರಾಬ್ಲಮ್ ಎಂತ ಅಂತೇಳಿದರೆ ಇದು ಕಷ್ಟ ಉಂಟು, ಅಷ್ಟು ಸುಲಭ ಇಲ್ಲ. ಈಗ ಆ್ಯಂಡ್ರಾಯ್ಡ್ ಸ್ಟುಡಿಯೋದಲ್ಲಿ ನಾವು ಮಾಡೋದಾದರೆ ಇದರಲ್ಲಿ ನಾವು ಜಾವಾ ಅಥವಾ ಕೋಟ್ಲಿನ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ನಾವು ಕೋಡ್ ಮಾಡಬೇಕು. ಬಟ್ ವ್ಯಾರಸ್ ನಾವು ಎಕ್ಸ್ ಕೋಡ್ ಯೂಸ್ ಮಾಡೋದಾದರೆ ಇದರಲ್ಲಿ ಸ್ವಿಫ್ಟ್ ಅಂತೇಳಿ ಒಂದು ಲ್ಯಾಂಗ್ವೇಜ್ ಉಂಟು, ಅದನ್ನು ಯೂಸ್ ಮಾಡಿಕೊಂಡು ನಾವು ಕೋಡ್ ಮಾಡಲಿಕ್ಕೆ. ಸೊ ಅದರಿಂದ ನೀವು ಕೋಟ್ಲಿನ್ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ಸೊ ಜಾವಾ ಮತ್ತು ಕೋಟ್ಲಿನ್ ಉಂಟಲ್ಲ, ಈ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ನಿಮಗೆ ಆಲ್ರೆಡಿ ಗೊತ್ತಿದ್ದರೆ ಆ್ಯಂಡ್ರಾಯ್ಡ್ ಸ್ಟುಡಿಯೋವನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಆ್ಯಪ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬಟ್ ವ್ಯಾರಾಸ್ ನಿಮಗೆ ಐಫೋನಿಗೆ ಆ್ಯಪ್ ಡೆವಲಪ್ ಮಾಡಬೇಕಿದ್ರೆ ಪುನಃ ನೀವು ಸ್ವಿಫ್ಟನ್ನು ಕಲಿತು ಅದರಲ್ಲಿ ನೀವು ಡೆವಲಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಅದರಿಂದ ನಾನು ತುಂಬ ಸರಿ ಹೇಳಿದ್ದೇನೆ, ಆ್ಯಂಡ್ರಾಯ್ಡ್ ಸ್ಟುಡಿಯೋ ಉಂಟಲ್ಲ ನಿಮಗೆ ವಿಂಡೋಸಲ್ಲಿ, ಲಿನಕ್ಸಲ್ಲಿ, ಮ್ಯಾಕ್ OS-ಅಲ್ಲಿ ಯಾವುದ್ರಲ್ಲಿ ಸಹ ಸಿಗ್ತದೆ. ಬಟ್ ವ್ಯಾರಾಕ್ಸ್ ಈ ಎಕ್ಸ್ ಕೋಡ್ ಅಂತೇಳಿರುವ ಸಾಫ್ಟ್ವೇರ್ ಉಂಟಲ್ಲ ಇದು ಮ್ಯಾಕಲ್ಲಿ ಮಾತ್ರ ರನ್ ಆಗ್ತದೆ. ಸೊ ಅದರಿಂದಾಗಿ iOS ಡೆವಲಪ್ ನೇಟಿವ್ ಆಗಿ ನಿಮಗೆ ಮಾಡಬೇಕಿದ್ರೆ ನಿಮ್ಮ ಹತ್ರ ಮ್ಯಾಕ್ ಬುಕ್ ಅಥವಾ ಮ್ಯಾಕ್ ಮಿನಿ ಅಥವಾ ಯಾವುದೇ ಒಂದು ಮ್ಯಾಕಿದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಿಮ್ಮ ಹತ್ರ ಇರಬೇಕು. ಸೊ ಅದರಿಂದ ಇದಕ್ಕೆ ತುಂಬ ಕಾಸ್ಟ್ಲಿ ಆಗ್ತದೆ. ಮತ್ತು ಈವನ್ ಕಂಪನೀಸ್ಗಳು ಈ ಪರ್ಟಿಕ್ಯುಲರ್ ಮೆಥಡಲ್ಲಿ ಕೋಡ್ ಮಾಡಿದರೆ ಎಂತಾಗ್ತದೆ ಅಂತೇಳಿದರೆ ಅವರಿಗೆ ಆ್ಯಂಡ್ರಾಯ್ಡ್ ಡೆವಲಪರನ್ನು ಹೈರ್ ಮಾಡಬೇಕು, ಇನ್ನೊಂದು ಸೈಡ್ iOS ಡೆವಲಪರ್ಸನ್ನು ಸಹ ಹೈರ್ ಮಾಡಬೇಕಾಗ್ತದೆ. ಸೊ ಅದರಿಂದಾಗಿ ಈ ಪರ್ಟಿಕ್ಯುಲರ್ ನೇಟಿವ್ ಡೆವಲಪ್ಮೆಂಟ್ ಉಂಟಲ್ಲ, ಮೇ ಬಿ 5 years 6 years 7 years ಬ್ಯಾಕ್ ಉಂಟಲ್ಲ ತುಂಬ ಪಾಪ್ಯುಲರ್ ಆಗಿತ್ತು. ಎಂತಕ್ಕಂದರೆ ಬೇರೆಲ್ಲ ಆಪ್ಷನ್ಸ್ಗಳು ಉಂಟಲ್ಲ ಅಷ್ಟು ಒಳ್ಳೆಯದಾಗಿರಲಿಲ್ಲ. ಬಟ್ ಈಗ ಎಟ್ ದ ಮೂಮೆಂಟ್ ಉಂಟಲ್ಲ ನಮಗೆ ಬೇರೆ ಆಪ್ಷನ್ಸ್ಗಳು ತುಂಬ ಒಳ್ಳೆಯದಾಗಿ ರನ್ ಆಗ್ತಾ ಉಂಟು. ಸೊ ಅದರಿಂದಾಗಿ ವಿ ಡೋಂಟ್ ಹ್ಯಾವ್ ಟು ವರಿ ಮಚ್ ಅಬೌಟ್ ಇಟ್. ಕೆಲವು ಸರಿ ಆ್ಯಂಡ್ರಾಯ್ಡಲ್ಲಿ ಕೋಡ್ ಮಾಡಲಿಕ್ಕೆ ಇರ್ತದೆ, ಕೆಲವು ಸರಿ ಎಕ್ಸ್ ಕೋಡಲ್ಲಿ ಸಹ ಕೋಡ್ ಮಾಡಲಿಕ್ಕೆ ಇರ್ತದೆ. ಬಟ್ ಅದರ್ ದೆನ್ ದ್ಯಾಟ್ ಮೋಸ್ಟ್ ಆಫ್ ದ ಟೈಮ್ ನಾವು ಬೇರೆ ಇದರಲ್ಲೇ ಕೋಡ್ ಮಾಡೋದು ಪ್ರೊಡಕ್ಷನ್ ಲೆವೆಲ್ ಅಪ್ಲಿಕೇಶನಲ್ಲಿ. ಬಟ್ ಎಟ್ ದ ಮೂಮೆಂಟ್ ಸಹ ಇದರಲ್ಲಿ ತುಂಬ ಡಿಮ್ಯಾಂಡ್ ಉಂಟು. ಎಂತಕ್ಕಂದರೆ ತುಂಬ ದೊಡ್ಡ ದೊಡ್ಡ ಕಂಪನೀಸ್ಗಳಿದ್ದಾರಲ್ಲ ಅವರು ಸಪ್ರೇಟ್ ಕೋಡ್ ಬೇಸ್ ಮೇಂಟೈನ್ ಮಾಡ್ತಾರೆ. ಎಂತಕ್ಕಂದರೆ ಅವ್ರ ಹತ್ರ ಅಷ್ಟು ಹಣ ಉಂಟು. ಸೊ ಅದರಿಂದಾಗಿ ಅವರು ಡೆವಲಪ್ಮೆಂಟಿಗೆ ಹಣ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಹಾಗೆ ಅವರಿಗೆ ಈ
ಡಸಂಟ್ ಮ್ಯಾಟರ್. ಅವರಿಗೆ ಮೇಯ್ನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕಸ್ಟಮರ್ಸಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದು ಅವರಿಗೆ ಹೈ ಇಂಪಾರ್ಟೆಂಟ್. ಸೊ ಅದರಿಂದಾಗಿ ಆಂಡ್ರಾಯ್ಡ್ ಸ್ಟುಡಿಯೋ ಮತ್ತು ಎಕ್ಸ್ಕೋಡನ್ನು ಯೂಸ್ ಮಾಡಿ ಅವರು ಕೋಡ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಅದರಿಂದ ನೀವು ಸಹ ಇದೆರಡನ್ನು ಯೂಸ್ ಮಾಡಿಕೊಂಡು ಕೋಡ್ ಮಾಡಲಿಕ್ಕೆ ಕಲಿಬೋದು. ಬಟ್ ಫಸ್ಟಿಗೆ ಹೇಳ್ತಿದ್ದೇನೆ, ಕಷ್ಟ ಉಂಟು ಇದರಲ್ಲಿ ಕೋಡ್ ಮಾಡಲಿಕ್ಕೆ. ಬಟ್ ನಿಮ್ಗೆ ಆಲ್ರೆಡಿ ಜಾವಾ ಅಥವಾ ಕೋಟ್ಲಿನ್ ಅಥವಾ ಸ್ವಿಫ್ಟ್ ಲ್ಯಾಂಗ್ವೇಜ್ ಗೊತ್ತಿದ್ದರೆ ಸ್ವಲ್ಪ ಸುಲಭ ಆಗ್ತದೆ ಇದು ಮಾಡಲಿಕ್ಕೆ. ಸೊ ಅದರಿಂದ ನಾವು ಅಷ್ಟು ವರಿ ಮಾಡೋದು ಬೇಡ ಈ ಪರ್ಟಿಕ್ಯುಲರ್ ನೇಟಿವ್ ಡೆವಲಪ್ಮೆಂಟ್ ಬಗ್ಗೆ. ಎಂತಂದರೆ ನಾವು ಬೇರೆ ಆಪ್ಷನ್ಸ್ ಇದೆ. ನಾವು ಹೆಚ್ಚಾಗಿ ಈ ಪರ್ಟಿಕ್ಯುಲರ್ ಚಾನಲಲ್ಲಿ ವೆಬ್ ಡೆವಲಪ್ಮೆಂಟ್ ವೀಡಿಯೋಸ್ ಮಾಡೋದು. ಸೊ ಅದರಿಂದ ವೆಬ್ ಡೆವಲಪ್ಮೆಂಟ್ ಟೆಕ್ನಾಲಜೀಸ್ಗಳನ್ನು ಯೂಸ್ ಮಾಡಿಕೊಂಡೇ ನಾವು ಕೋಡ್ ಮಾಡ್ಬೋದು. ಅದನ್ನು ನಾನು ಬೇರೆ ಕಡೆ ಬರುವಾಗ ಎಕ್ಸ್ಪ್ಲೇನ್ ಮಾಡ್ತೇನೆ ಯಾವ ರೀತಿ ಅಂತೇಳಿ. ಸೊ ನೆಕ್ಸ್ಟ್ ಆಪ್ಷನ್ ಅಂತ ಅಂತೇಳಿದರೆ ಹೈಬ್ರಿಡ್ ಆ್ಯಪ್ ಡೆವಲಪ್ಮೆಂಟ್. ಈ ಪರ್ಟಿಕ್ಯುಲರ್ ಹೈಬ್ರಿಡ್ ಅಪ್ಲಿಕೇಶನ್ ಡೆವಲಪ್ಮೆಂಟಲ್ಲಿ ನಾನು ಅಷ್ಟೇ ಹೆಚ್ಚು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಎಂತಕ್ಕಂತೇಳಿದರೆ ಇದು ಸ್ವಲ್ಪ ಓಲ್ಡ್ ಟೆಕ್ನಾಲಜಿ ಮತ್ತು ಇದರಲ್ಲಿ ಕೆಲವು ಡ್ರಾಬ್ಯಾಕ್ಸ್ ಇದೆ. ಸೊ ಅದರಿಂದಾಗಿ ಹೆಚ್ಚು ನಾನು ಇದಕ್ಕೆ ನಿಮಗೆ ಫೋಕಸ್ ಮಾಡೋದಿಲ್ಲ. ಇದು ಹೈಯೆಸ್ಟ್ ಸುಲಭದಲ್ಲಿ ಕೋಡ್ ಮಾಡ್ಬೋದು. ಅಲ್ದು ಇದರಲ್ಲಿ ನಾವೆಂತ ಮಾಡೋದು ಅಂತೇಳಿದರೆ HTML, CSS ಮತ್ತು ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿಕೊಂಡು ನಾವು ಇದರಲ್ಲಿ ಕೋಡ್ ಮಾಡ್ತೇವೆ. ಬಟ್ ಪ್ರಾಬ್ಲಮ್ ಎಂತ ಅಂತೇಳಿದರೆ ಇದರಲ್ಲಿ ಈ ಪರ್ಟಿಕ್ಯುಲರ್ ಹೈಬ್ರಿಡ್ ರೀತಿಯ ಅಪ್ಲಿಕೇಶನಲ್ಲಿ ನಮಗೆ ಒಳ್ಳೆ ಸ್ಪೀಡ್ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಈ ಪರ್ಟಿಕ್ಯುಲರ್ ನೇಟಿವ್ ಇದರಲ್ಲಿ ಯೂಸ್ ಮಾಡಿದರೆ ತುಂಬ ಹೈಯೆಸ್ಟ್ ಸ್ಪೀಡಲ್ಲಿ ನಿಮ್ಮ ಎಲ್ಲ ಅಪ್ಲಿಕೇಶನ್ ವರ್ಕ್ ಆಗ್ತದೆ. ಬಟ್ ವ್ಯಾರಾಸ್ ನೀವು ಹೈಬ್ರಿಡ್ ರೀತಿಯಲ್ಲಿ ಯೂಸ್ ಮಾಡಿದರೆ ಇವೊಂದು ನಿಮಗೆ ವೆಬ್ ಟೆಕ್ನಾಲಜೀಸ್ಗಳನ್ನು ಯೂಸ್ ಮಾಡೇ ಮಾಡೋದು ಇದರಲ್ಲಿ. ಬಟ್ ಸ್ಪೀಡ್ ಉಂಟಲ್ಲ ತುಂಬ ಸ್ಲೋ ಆಗಿರ್ತದೆ. ಅಂದರೆ ಆ್ಯಪ್ ಲೋಡ್ ಆಗಲಿಕ್ಕೆ ಟೈಮ್ ತಗೊಳ್ತದೆ. ಅದಾದ ನಂತರ ಕೆಲವು ಫೀಚರ್ಸ್ಗಳು ವರ್ಕ್ ಆಗಲಿಕ್ಕೆ ಸಹ ಟೈಮ್ ತಗೊಳ್ತದೆ. ನೀವು ಕೆಲವು ಬ್ಯಾಂಕಿಂಗ್ ಅಪ್ಲಿಕೇಶನಲ್ಲೆಲ್ಲ ನೋಡ್ಬೋದು, ಇದರಲ್ಲಿ ಅವ್ರು ಹೆಚ್ಚಾಗಿ ಹೈಬ್ರಿಡ್ ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇರ್ತಾರೆ. ಸೊ ಆವಾಗ ತುಂಬ ಲೋಡ್ ಆಗಲಿಕ್ಕೆಲ್ಲ ಟೈಮ್ ಆಗ್ತದೆ. ಮತ್ತು ಇದೊಂದು ರೀತಿ ವೆಬ್ಸೈಟ್ ಲೋಡ್ ಆಗಬೇಕು. ಒಂದು ಸರಿ ಆ್ಯಪ್ ಓಪನ್ ಆದ ನಂತರ ಅದರಲ್ಲಿ ಕಂಪ್ಲೀಟ್ ವೆಬ್ಸೈಟ್ ಒಂದು ಲೋಡ್ ಆಗಬೇಕು. ಸೊ ಹಾಗಾಗಿರೋದ್ರಿಂದ ಇದು ಸ್ವಲ್ಪ ಡಿಲೇ ಆಗುವ ಚಾನ್ಸ್ ತುಂಬ ಹೈ ಇರ್ತದೆ. ನೆಕ್ಸ್ಟ್ ಇದರಲ್ಲಿ ಕೆಲವು ನೇಮನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸೊ ಅಯೋನಿಕ್ ಅಂತೇಳಿ ಒಂದು ಉಂಟು. ಆ ಪರ್ಟಿಕ್ಯುಲರ್ ಫ್ರೇಮ್ವರ್ಕನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಇದು ರಿಯಾಕ್ಟ್, ನಮ್ಮದು ಆ್ಯಂಗ್ಯುಲರ್, ವ್ಯೂಜೇಸ್ ಇಂಥ ಟೆಕ್ನಾಲಜೀಸ್ಗಳನ್ನು ಯೂಸ್ ಮಾಡ್ತೇವೆ. ಈ ಪರ್ಟಿಕ್ಯುಲರ್ ಫ್ರೇಮ್ವರ್ಕನ್ನು ಯೂಸ್ ಮಾಡಿಕೊಂಡು ನಿಮಗೆ HTML, CSS ಮತ್ತು ಜಾವಾ ಸ್ಕ್ರಿಪ್ಟನ್ನು ಯೂಸ್ ಮಾಡಿಕೊಂಡು ಹೈಬ್ರಿಡ್ ರೀತಿಯ ಅಪ್ಲಿಕೇಶನನ್ನು ಡೆವಲಪ್ ಮಾಡ್ಬೋದು. ಇದು ಯೂಶಲಿ ಆ್ಯಂಡ್ರಾಯ್ಡ್ ಮತ್ತು iOS ಎರಡರಲ್ಲಿ ಸಹ ವರ್ಕ್ ಆಗ್ತದೆ. ಸೊ ಅದರಿಂದ ನೇಟಿವ್ ಅಪ್ಲಿಕೇಶನ್ ಡೆವಲಪ್ಮೆಂಟಲ್ಲಿ ಡಬಲ್ ಕಾಸ್ಟ್ ಆಗ್ತದೆ ನಿಮಗೆ. ಬಟ್ ವೇರಾಸ್ ಹೈಬ್ರಿಡ್ ಅಪ್ಲಿಕೇಶನ್ ಡೆವಲಪ್ ಮಾಡಿದರೆ ಒಂದೇ ಕೋಡ್ ಬೇಸನ್ನು ಯೂಸ್ ಮಾಡಿಕೊಂಡು ನಿಮಗೆ ಡೆವಲಪ್ ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಇನ್ನು ಬರೋದೆಂತ ಅಂತೇಳಿದರೆ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಅಪ್ಲಿಕೇಶನ್ಸ್ಗಳು. ಸೊ ಈ ಪರ್ಟಿಕ್ಯುಲರ್ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಅಪ್ಲಿಕೇಶನ್ಸ್ಗಳಲ್ಲಿ ಎಂತ ಇರ್ತದೆ ಅಂತೇಳಿದರೆ ಎರಡು ಮೇನ್ ಆಪ್ಷನ್ಸ್ ಉಂಟು. ಸೊ ಅದನ್ನು ನಾನು ನಿಮಗೆ ಹೇಳಿಬಿಡ್ತೇನೆ. ಫಸ್ಟಿಗೆ ರಿಯಾಕ್ಟ್ ನೇಟಿವ್. ಸೊ ನಾವು ನಮ್ಮ ಚಾನಲಲ್ಲಿ ಫಸ್ಟಿಗೆ ಇದರ ಮೇಲೆ ಫೋಕಸ್ ಮಾಡ್ತೇವೆ. ಎಂತಕ್ಕಂತೇಳಿದರೆ ರಿಯಾಕ್ಟ್ ಫ್ರೇಮ್ವರ್ಕ್ ತುಂಬ ಪಾಪ್ಯುಲರ್ ಫ್ರೇಮ್ವರ್ಕ್, ನಾವು ವೆಬ್ ಡೆವಲಪ್ಮೆಂಟಲ್ಲಿ ತುಂಬ ಯೂಸ್ ಮಾಡ್ತೇವೆ. ಅದನ್ನು ಯೂಸ್ ಮಾಡಿಕೊಂಡು ರಿಯಾಕ್ಟ್ ನೇಟಿವ್ ಅಪ್ಲಿಕೇಶನಲ್ಲಿ ನಾವು ಡೆವಲಪ್ ಮಾಡ್ಬೋದು. ಸೊ ಇದರಲ್ಲಿ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಅಂತೇಳಿದರೆ ಫ್ಲಟರ್ ಅಂತೇಳಿ ಒಂದು ಫ್ರೇಮ್ವರ್ಕ್ ಉಂಟು. ಸೊ ಈ ಎರಡು ಫ್ರೇಮ್ವರ್ಕನ್ನು ಯೂಸ್ ಮಾಡಿಕೊಂಡು ನಾವು ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಅಪ್ಲಿಕೇಶನನ್ನು ಡೆವಲಪ್ ಮಾಡ್ಬೋದು. ಸೊ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಅಪ್ಲಿಕೇಶನ್ ಅಂತೇಳಿದರೆ ಎಂತ ಅಂತೇಳಿ ನಿಮಗೆ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದರೆ, ನೇಟಿವ್ ಅಪ್ಲಿಕೇಶನಲ್ಲಿ ನಾವು ಆ್ಯಕ್ಚುಲಾಗಿ ಒಂದು ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ಕೋಡ್ ಮಾಡ್ತೇವೆ. ಮತ್ತು ಅಪ್ಲಿಕೇಶನ್ ಉಂಟಲ್ಲ ಕಂಪ್ಲೀಟಾಗಿ ನೇಟಿವಲ್ಲಿ ರನ್ ಆಗ್ತದೆ. ಬಟ್ ವ್ಯಾರಾಸ್ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಅಪ್ಲಿಕೇಶನಲ್ಲಿ ಎಂತ ಆಗ್ತದೆ ಅಂತೇಳಿದರೆ ನಾವು ಬೇರೆ ಲ್ಯಾಂಗ್ವೇಜಸನ್ನು ಯೂಸ್ ಮಾಡ್ತೇವೆ. ಸೊ ಇದರಲ್ಲಿ ನಾವು ರಿಯಾಕ್ಟ್ ನೇಟಿವಲ್ಲಿ ಜಾವಾ ಸ್ಕ್ರಿಪ್ಟ್ ಅಥವಾ ಟೈಪ್ ಸ್ಕ್ರಿಪ್ಟನ್ನು ಯೂಸ್ ಮಾಡಿಕೊಂಡು ನಾವು ಡೆವಲಪ್ ಮಾಡ್ತೇವೆ. ಬಟ್ ವ್ಯಾರಾಸ್ ಫ್ಲಟರಲ್ಲಿ ಉಂಟಲ್ಲ, ನಾವು ಡಾರ್ಟ್ ಅಂತೇಳಿ ಒಂದು ಲ್ಯಾಂಗ್ವೇಜ್ ಉಂಟು, ಅದನ್ನು ಯೂಸ್ ಮಾಡಿಕೊಂಡು ಡೆವಲಪ್ ಮಾಡ್ತೇವೆ. ಸೊ ಇದರಲ್ಲಿ ರಿಯಾಕ್ಟ್ ನೇಟಿವಲ್ಲಿ ಎಂತ ಆಗ್ತದೆ ಅಂತೇಳಿದರೆ ನಾವು ಜಾವಾ ಸ್ಕ್ರಿಪ್ಟಲ್ಲಿ ಕೋಡ್ ಮಾಡ್ತೇವೆ. ಈ ಪರ್ಟಿಕ್ಯುಲರ್ ಕೋಡ್ ಉಂಟಲ್ಲ, ಒಂದು ಎಂತ ಹೇಳ್ಬೋದು, ಅದಕ್ಕೆ ಒಂದು ಕಂಪೈಲರ್ ಅಂತೇಳಿ ಸಹ ಹೇಳ್ಬೋದು ಇದಕ್ಕೆ. ಸೊ ಒಂದು ಕಂಪೈಲರ್ ಒಳಗಡೆ ಹೋಗಿ ನಮಗೆ ನೇಟಿವ್ ಅಪ್ಲಿಕೇಶನ್ಸ್ ಉಂಟಲ್ಲ ಅದರಲ್ಲಿ ಯಾವ ರೀತಿ ಆ್ಯಪ್ ಡೆವಲಪ್ ಆಗ್ತದೆ, ಆ ಪರ್ಟಿಕ್ಯುಲರ್ ಆ್ಯಪ್ ಡೆವಲಪ್ಮೆಂಟ್ ಇದು ಕಾಂಪೊನೆಂಟ್ಸ್ಗಳು ಆಟೋಮೆಟಿಕ್ಕಾಗಿ ನಮ್ಮದು ಈ ಪರ್ಟಿಕ್ಯುಲರ್ ಜಾವಾ ಸ್ಕ್ರಿಪ್ಟಲ್ಲಿ ನಾವೆಂತ ಕೋಡ್ ಬರೀತೇವೆ ಅದರೊಟ್ಟಿಗೆ ಕಂಬೈನ್ ಆಗಿಕೊಂಡು ಒಂದು ಮ್ಯಾಜಿಕ್ ಮಾಡ್ತದೆ ಅಂತೇಳಿ ನಾವು ಹೇಳ್ಬೋದು. ಆ ಪರ್ಟಿಕ್ಯುಲರ್ ಮ್ಯಾಜಿಕನ್ನು ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಒಂದು ನೇಟಿವ್ ಅಪ್ಲಿಕೇಶನನ್ನೇ ಕೊಡ್ತದೆ. ಸೊ ನಾವು ಆ್ಯಂಡ್ರಾಯ್ಡಲ್ಲಿ ಮಾಡುವಾಗ ಅದು ನಾವು ಆ್ಯಂಡ್ರಾಯ್ಡಿಗೆ ಅದನ್ನು ಕಂಪೈಲ್ ಮಾಡುವಾಗ ಅದು ಜಾವಾದಲ್ಲಿ ಅಥವಾ ಕೋಟ್ಲಿನಲ್ಲಿ ಕೋಡನ್ನು ಜನ್ರೇಟ್ ಮಾಡಿಬಿಡ್ತದೆ. ವ್ಯಾರಾಸ್ ನಾವು iOSಗೆ ಅದನ್ನು ಬಿಲ್ಡ್ ಮಾಡುವಾಗ ಅದು ಸ್ವಿಫ್ಟಲ್ಲಿ ಕೋಡ್ ಮಾಡಿಕೊಂಡು ನಿಮಗೆ ಕಂಪ್ಲೀಟ್ ನೇಟಿವ್ ಅಪ್ಲಿಕೇಶನನ್ನೇ ಕೊಡ್ತದೆ. ಸೊ ಅದಕ್ಕೋಸ್ಕರನೇ ಅದನ್ನು ರಿಯಾಕ್ಟ್ ನೇಟಿವ್ ಅಂತೇಳಿ ಹೇಳೋದು.
ಬಟ್ ಇದರಲ್ಲಿ ಒಂದು ಸ್ಲೋ ಡೌನ್ ಮಾಡುವ ವಿಷಯ ಅಂತ ಹೇಳಿದ್ರೆ ಜಾವಾ ಸ್ಕ್ರಿಪ್ಟ್ ಮತ್ತು ಟೈಪ್ ಸ್ಕ್ರಿಪ್ಟ್ ಉಂಟಲ್ಲ, ಇದು ಕಂಪೈಲ್ ಆಗಿಕೊಂಡು ಇದು ರನ್ ಆಗ್ತಾ ಇರ್ತದೆ ಅದರಲ್ಲಿ. ಸೊ ಅದರಿಂದಾಗಿ ಇದು ಸ್ವಲ್ಪ ಲಿಮಿಟೆಡ್ ಇದರಲ್ಲಿ ಇರ್ತದೆ ಆಪ್ಷನಲ್ಲಿ. ಸೊ ಇದು ಒಂದು ಒಳ್ಳೆ ಆಪ್ಷನ್ ಕೋಡ್ ಮಾಡಲಿಕ್ಕೆ. ನಾವು ವೆಬ್ ಡೆವಲಪ್ಮೆಂಟಲ್ಲಿ ರಿಯಾಕ್ಟನ್ನು ತುಂಬ ಕಲಿತಾ ಇರ್ತೇವೆ. ಸೊ ಅದರಿಂದಾಗಿ ನಮಗೆ ರಿಯಾಕ್ಟ್ ನೇಟಿವನ್ನು ಯೂಸ್ ಮಾಡಿಕೊಂಡು ತುಂಬ ಸುಲಭದಲ್ಲಿ ಆ್ಯಂಡ್ರಾಯ್ಡ್ ಮತ್ತು iOS ಎರಡು ಅಪ್ಲಿಕೇಶನ್ ಸಹ ಡೆವಲಪ್ ಮಾಡಲಿಕ್ಕೆ ಆಗ್ತದೆ. ಸೊ ಅದರಿಂದ ಇದಕ್ಕೆ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಅಂತೇಳಿ ನಾವು ಕರಿತೇವೆ. ನೆಕ್ಸ್ಟ್ ಅದಾದ ನಂತರ ಆಪ್ಷನ್ ಅಂತ ಹೇಳಿದರೆ ಫ್ಲಟರ್ ಅಂತೇಳಿ. ಈ ಪರ್ಟಿಕ್ಯುಲರ್ ಫ್ಲಟರಿದು ವಿಷಯ ಅಂತ ಹೇಳಿದರೆ, ಇದು ನಮಗೊಂದು ನಮ್ಮ ಸ್ಕ್ರೀನ್ ಉಂಟಲ್ಲ, ನಮ್ಮ ಸ್ಕ್ರೀನಲ್ಲಿ ಇದು ಒಂದು ರೀತಿಯ ಅದಕ್ಕೆಂತ ಹೇಳೋದು ರೆಂಡರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಡಾಟಲ್ಲಿ ನಾವು ಎಂತ ಕೋಡ್ ಮಾಡ್ತೇವೆ ಉಂಟಲ್ಲ, ಅದನ್ನು ಒಂದು ರೀತಿ ವಿಡಿಯೋ ಯಾವ ರೀತಿ ರೆಂಡರ್ ಆಗ್ತದಲ್ಲ, ಅದೇ ರೀತಿಯ ಮೆಥಡನ್ನು ಯೂಸ್ ಮಾಡಿಕೊಂಡು ನಮಗೆ ಅದು UI ಅನ್ನು ತೋರಿಸ್ತದೆ. ಅದರಿಂದ ಬೆನಿಫಿಟ್ ಅಂತ ಹೇಳಿದರೆ ಆ್ಯನಿಮೇಷನ್ಸ್ಗಳೆಲ್ಲ ಉಂಟಲ್ಲ ತುಂಬ ಒಳ್ಳೆಯದಾಗಿ ರನ್ ಆಗ್ತದೆ ಇದರಲ್ಲಿ. ಯಾಕಂದರೆ ಅದು ಡಾರ್ಟ್ ಅದೇ ರೀತಿ ಕಂಪೈಲ್ ಮಾಡಿಕೊಂಡು ನಮಗೆ ಅದು ಡಿಸ್ಪ್ಲೇ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮಗೆ ಅಷ್ಟೆಂತ ಅರ್ಥ ಆಗದಿದ್ರೆ ನಾನೀಗ ಹೇಳ್ತಿರೋದು ಅಷ್ಟು ವರಿ ಮಾಡಲಿಕ್ಕೆ ಹೋಗಬೇಡಿ. ಡಾರ್ಟನ್ನು ಯೂಸ್ ಮಾಡಿದರೆ ಎಂತಾಗ್ತದೆ ಅಂತೇಳಿದರೆ ನಿಮಗೆ ಒಂದು ನೇಟಿವ್ ರೀತಿಯ ಎಕ್ಸ್ಪೀರಿಯನ್ಸಲ್ಲಿ ಒಂದು ಒಳ್ಳೆ ಆ್ಯನಿಮೇಷನ್ ಮಾಡಿ ಎಲ್ಲ ನಿಮಗೆ ಒಂದು ಡೆವಲಪ್ ಮಾಡಲಿಕ್ಕೆ ಆಗ್ತದೆ. ತುಂಬ ಅಪ್ಲಿಕೇಶನ್ ಆ್ಯಂಡ್ರಾಯ್ಡಲ್ಲಿ ಇದು ಯೂಸ್ ಮಾಡ್ತದೆ. ಈಗ ಮೇಯ್ನ್ಲಿ ಅಂತ ಹೇಳಿದರೆ ನಾವು ಇದು ಈ ಪರ್ಟಿಕ್ಯುಲರ್ ಫ್ಲಟರ್ ಫ್ರೇಮ್ವರ್ಕ್ ಉಂಟಲ್ಲ, ಇದು ಗೂಗಲ್ ಬ್ಯಾಕ್ಡ್. ಸೊ ಅದರಿಂದ ಗೂಗಲೇ ಡೆವಲಪ್ ಮಾಡಿದ್ದು ಇದನ್ನು ಆ್ಯಂಡ್ರಾಯ್ಡ್ ಮತ್ತು iOS ಅಪ್ಲಿಕೇಶನ್ ಡೆವಲಪ್ ಮಾಡಲಿಕ್ಕೋಸ್ಕರ. ಸೊ ಈ ಪರ್ಟಿಕ್ಯುಲರ್ ಡಾಟ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ನೀವು ಫ್ಲಟರಲ್ಲಿ ಕೋಡ್ ಮಾಡಿದ್ರು ಉಂಟಲ್ಲ, ನಿಮಗೆ ಒಂದು ಕಂಪ್ಲೀಟ್ ಅಪ್ಲಿಕೇಶನ್ ಸಿಗ್ತದೆ ಒಳ್ಳೆ ಆ್ಯನಿಮೇಷನಲ್ಲೆಲ್ಲ. ಐ ಥಿಂಕ್ ಗೂಗಲ್ ಪೇ ಮತ್ತು ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳು ಇದನ್ನು ಯೂಸ್ ಮಾಡ್ತಾರೆ. ಸೊ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮ್ಗೆ ಗೊತ್ತಾಗ್ತದೆ ಯಾವುದೆಲ್ಲ ಅಪ್ಲಿಕೇಶನ್ ಫ್ಲಟರಲ್ಲಿ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡ್ತಿರ್ತಾರೆ ಅಂತೇಳಿ. ಸೊ ಅದರಿಂದ ಇದು ಇನ್ನೊಂದು ಆಪ್ಷನ್. ಐ ಥಿಂಕ್ ನಿಮಗೆ ನಾನು ಪ್ರೆಫರ್ ಮಾಡೋದಾದರೆ ಅಟ್ ದ ಮೂಮೆಂಟ್ ಈ ಪರ್ಟಿಕ್ಯುಲರ್ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಅಪ್ಲಿಕೇಶನ್ಸ್ ಉಂಟಲ್ಲ, ಇದು ಹೈಯೆಸ್ಟಾಗಿ ಪಾಪ್ಯುಲರ್ ಆಗಿ ಉಂಟು. ಎಂತಕ್ಕಂತೇಳಿದರೆ ಮೇಯ್ನ್ಲಿ ವಿಷಯ ಅಂತಂದರೆ ನಮ್ಮ ವೆಬ್ ಡೆವಲಪ್ಮೆಂಟಲ್ಲಿ ರಿಯಾಕ್ಟ್ ನೇಟಿವ್ ಪಾಪ್ಯುಲರ್ ಆಗಿರೋದ್ರಿಂದ ಈ ಪರ್ಟಿಕ್ಯುಲರ್ ಮೆಥಡ್ ಪ್ರೆಫರ್ ಮಾಡ್ತಾರೆ. ಬಟ್ ವೇರಾಸ್ ಫ್ಲಟರ್ ಎಂತಕ್ಕಂತೇಳಿದರೆ ಇದೊಂದು ಒಳ್ಳೆ ಲ್ಯಾಂಗ್ವೇಜ್ ಡಾರ್ಟ್ ಅಂತೇಳಿ. ನಮಗೆ ಇದು ಒಂದು ಓಲ್ಡ್ ರೀತಿಯ ಲ್ಯಾಂಗ್ವೇಜ್, ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಸಿಂಟ್ಯಾಕ್ಸನ್ನು ಪ್ಲಸ್ ನಮ್ಮದು ಆ್ಯಕ್ಚುಲಾಗಿ ಲೇಟೆಸ್ಟ್ ಮಾಡರ್ನ್ ಡೆವಲಪ್ಮೆಂಟ್ ಉಂಟಲ್ಲ ಜಾವಾ ಸ್ಕ್ರಿಪ್ಟಲ್ಲಿ, ಆ ಡೆವಲಪ್ಮೆಂಟನ್ನು ಎರಡನ್ನು ಕಂಬೈನ್ ಮಾಡಿದರೆ ಯಾವ ರೀತಿ ಲ್ಯಾಂಗ್ವೇಜ್ ಕ್ರಿಯೇಟ್ ಆಗ್ತದೆ ಅಂಥ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ನಾವು ಫ್ಲಟರಲ್ಲಿ ಕೋಡ್ ಮಾಡ್ತೇವೆ. ಸೊ ಅದರಿಂದ ನಾನು ಡಾರ್ಟನ್ನು ಯೂಸ್ ಮಾಡಿ ಕೋಡ್ ಮಾಡುವಾಗ ಉಂಟಲ್ಲ, ನನಗೆ ತುಂಬ C++ ಎಲ್ಲ ಕಾಲೇಜಲ್ಲಿ ಕಲಿತಿರುವಾಗ ನಾವು ಕೋಡ್ ಮಾಡ್ತಾ ಇದ್ದೇವಲ್ಲ, ಆ ರೀತಿ ಫೀಲಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ವೇರಾಸ್ ನಮ್ಮ ಜಾವಾ ಸ್ಕ್ರಿಪ್ಟಲ್ಲಿ ಕೆಲವು ಅಸಿಂಕ್, ಅವೇಟ್, ಆರೋ ಫಂಕ್ಷನ್ಸ್ಗಳೆಲ್ಲ ಉಂಟಲ್ಲ, ಆ ಪರ್ಟಿಕ್ಯುಲರ್ ಸಿಂಟ್ಯಾಕ್ಸ್ ಎಲ್ಲ ಇದರಲ್ಲಿ ಸಿಮಿಲರ್ ಆಗಿರ್ತದೆ. ಸೊ ಅದರಿಂದ ಇವನ್ ದೋ ಲೈಕ್ ನಾನು ಡಾರ್ಟನ್ನು ಇದಕ್ಕಿಂತ ಹಿಂದೆ ಕಲೀಲಿಲ್ಲ, ಬಟ್ ತುಂಬ ಫೆಮಿಲಿಯರ್ ಆಗಿ ಫೀಲ್ ಆಗ್ತದೆ. ಸೊ ಅದರಿಂದ ಇದರಲ್ಲಿ ಸಹ ಅದೇ iOS ಮತ್ತು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಎರಡು ಸಹ ಡೆವಲಪ್ ಮಾಡಲಿಕ್ಕೆ ಆಗ್ತದೆ. ಇನ್ನೂ ಸಹ ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ರಿಯಾಕ್ಟ್ ನೇಟಿವನ್ನು ಸ್ವಲ್ಪ ಸ್ಪ್ಲಿಟ್ ಮಾಡ್ಬೋದು ನಾವು. ಇದರಲ್ಲಿ ಎರಡು ರೀತಿಯ ಅಪ್ಲಿಕೇಶನನ್ನು ನಮಗೆ ಮಾಡಲಿಕ್ಕೆ ಆಗ್ತದೆ. ಒಂದು CLI ಅನ್ನು ಯೂಸ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ರಿಯಾಕ್ಟ್ ನೇಟಿವ್ ಅಪ್ಲಿಕೇಶನನ್ನು ಡೆವಲಪ್ ಮಾಡೋದು. ಇನ್ನೊಂದು ಆಪ್ಷನ್ ಅಂತೇಳಿದರೆ ನಾವು ಎಕ್ಸ್ಪೋ ಅಂತೇಳಿ ಒಂದು ಫ್ರೇಮ್ವರ್ಕ್ ಉಂಟು, ಅದನ್ನು ಯೂಸ್ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗ್ತದೆ. ಸೊ ಈ ಪರ್ಟಿಕ್ಯುಲರ್ CLIಯಲ್ಲಿ ಎಂತ ಇರ್ತದೆ ಅಂತೇಳಿದರೆ, ನಾವು ಆ್ಯಕ್ಚುಲಾಗಿ ಆ್ಯಂಡ್ರಾಯ್ಡ್ ಮತ್ತು iOS ಫೋಲ್ಡರ್ ನಮ್ಮ ಫೋಲ್ಡರ್ ಸ್ಟ್ರಕ್ಚರಲ್ಲಿ ಇರ್ತದೆ. ಸೊ ಅದರಿಂದ ಜಸ್ಟ್ ಇನ್ ಕೇಸ್ ನಿಮಗೆ ಆ್ಯಂಡ್ರಾಯ್ಡ್ ಅಥವಾ ಸ್ವಿಫ್ಟ್ ಇದು ಕೋಡನ್ನು ಎಡಿಟ್ ಮಾಡಬೇಕಿದ್ರೆ ಡೈರೆಕ್ಟಾಗಿ ನೀವು ಎಡಿಟ್ ಮಾಡ್ಬೋದು. ಸೊ ಅದರಿಂದ ಇದಕ್ಕೆ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಅಂತೇಳಿ ಹೇಳೋದು. ಯಾಕಂದರೆ ನಮಗೆ ಆ್ಯಂಡ್ರಾಯ್ಡ್ ಮತ್ತು Xcode ಇದು ಕೋಡ್ ಅದರಲ್ಲಿ ಇರ್ತದೆ. ಸೊ ನಮ್ಗೆ ಎಂತಾದರೂ ಒಂದು ಎಡಿಟ್ ಮಾಡಲಿಕ್ಕಿದ್ರೆ ಡೈರೆಕ್ಟಾಗಿ ನಾವು ಇದರಲ್ಲಿ ಎಡಿಟ್ ಮಾಡ್ಬೋದು. ಬಟ್ ವೇರಾಸ್ ಎಕ್ಸ್ಪೋ ಯಾವ ರೀತಿ ಇರ್ತದೆ ಅಂತೇಳಿದರೆ, ಈಗ ನಿಮ್ಮ ಹತ್ರ ಎಲ್ಲ ತುಂಬ ಲ್ಯಾಪ್ಟಾಪ್ ಸ್ವಲ್ಪ ಓಲ್ಡ್ ಇರ್ತದೆ ಮತ್ತು ನಿಮ್ಮ ಹತ್ರ ಮ್ಯಾಕ್ ಇರೋದಿಲ್ಲ. ಸೊ ಆವಾಗ ಎಂತ ಮಾಡ್ಬೋದು ಅಂತೇಳಿದರೆ, ನಾವು ಎಕ್ಸ್ಪೋ ಅಂತೇಳಿ ಒಂದು ಫ್ರೇಮ್ವರ್ಕ್ ಉಂಟು, ಅದನ್ನು ಯೂಸ್ ಮಾಡಿಕೊಂಡು ನಾವು ಕೋಡ್ ಮಾಡ್ಬೋದು. ಇದರಲ್ಲಿ ಎಂತ ಆಗ್ತದೆ ಅಂತೇಳಿದರೆ, ಆ್ಯಂಡ್ರಾಯ್ಡ್ ಮತ್ತು ನಮ್ಮ Xcode ಉಂಟಲ್ಲ, ಅದು ಇನ್ಸ್ಟಾಲ್ ಮಾಡುವ ಅಗತ್ಯವೇ ಇರುವುದಿಲ್ಲ ಇದರಲ್ಲಿ. ಬಟ್ ಆಲ್ರೆಡಿ ಅದೆಲ್ಲ ಫ್ರೇಮ್ವರ್ಕ್ ಆಗಿರೋದ್ರಿಂದ ಎಲ್ಲ ಆಟೋಮೆಟಿಕ್ಕಾಗಿ ಅದೇ ಮ್ಯಾನೇಜ್ ಮಾಡ್ತದೆ ಆ್ಯಂಡ್ರಾಯ್ಡ್ ಮತ್ತು iOS ಇದು ಕೋಡ್ಸ್ಗಳನ್ನೆಲ್ಲ. ನೆಕ್ಸ್ಟ್ ನಮಗೆ ಎಂತ ಅಂತೇಳಿದರೆ, ಎಕ್ಸ್ಪೋ ಗೋ ಅಂತೇಳಿ ಒಂದು ಅಪ್ಲಿಕೇಶನ್ ಉಂಟು, ಅದನ್ನು ನಮ್ಮ ಮೊಬೈಲ್ ಆ್ಯಪಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ರನ್ ಮಾಡ್ಬೋದು ನಮ್ಮ
ಎಂತಾದರೂ ಅಪ್ಲಿಕೇಶನ್ ರನ್ ಮಾಡಬೇಕಿದ್ರೆ. ಸೊ ಅದರಿಂದ ತುಂಬ ಪ್ರಾಸೆಸ್ ಉಂಟಲ್ಲ, ಆ್ಯಂಡ್ರಾಯ್ಡ್ ಸ್ಟುಡಿಯೋ ಡೌನ್ಲೋಡ್ ಮಾಡೋದು, ಅದನ್ನು ಇನ್ಸ್ಟಾಲ್ ಮಾಡೋದು, ಮತ್ತು ಅದರ ಎನ್ವೈರ್ಮೆಂಟನ್ನು ಸೆಟಪ್ ಮಾಡೋದು, ಮತ್ತು ಸ್ವಲ್ಪ ಒಂದು 16 GB ರ್ಯಾಮ್ ಇದು ಕಂಪ್ಯೂಟರ್ ಬೇಕಾಗಿರೋದು, ಇದೆಲ್ಲ ತುಂಬ ರೆಡ್ಯೂಸ್ ಆಗಿಕೊಂಡು ನಮಗೆ ಡೈರೆಕ್ಟಾಗಿ ಕೋಡ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಈ ಪರ್ಟಿಕ್ಯುಲರ್ ಎಕ್ಸ್ಪೋ. ಓಲ್ಡನ್ ಡೇಸಲ್ಲಿ ಈ ಪರ್ಟಿಕ್ಯುಲರ್ ಎಕ್ಸ್ಪೋ ಫ್ರೇಮ್ವರ್ಕನ್ನು ನಾವು ಯೂಸ್ ಮಾಡಿದರೆ ತುಂಬ ನೇಟಿವ್ ಇದು ಆಕ್ಸೆಸ್ ಸಿಗ್ತಿರ್ಲಿಲ್ಲ. ಎಂತಂದರೆ ನಮಗೆ ಫೋಲ್ಡರ್ ಸಿಗೋದಿಲ್ಲ ಇದರಲ್ಲಿ ಆ್ಯಂಡ್ರಾಯ್ಡ್ ಮತ್ತು ಎಕ್ಸ್ ಕೋಡ್ ಇದು. ಬಟ್ ವ್ಯಾರಸ್ CLI ನಮಗೆ ಈ ಪರ್ಟಿಕ್ಯುಲರ್ ಫೋಲ್ಡರ್ ಡೈರೆಕ್ಟಾಗಿ ಆಕ್ಸೆಸ್ ಮಾಡಲಿಕ್ಕೆ ಸಿಗ್ತದೆ. ಸೊ ಓಲ್ಡನ್ ಡೇಸಲ್ಲಿ ನಮಗೆ ಪ್ರಾಬ್ಲಮ್ ಬರ್ತಿತ್ತು. ಬಟ್ ಈಗ ಎಕ್ಸ್ಪೋದವ್ರು ಎಂತ ಮಾಡಿದ್ದಾರೆ ಅಂತೇಳಿದರೆ, ಅವರಿಗೆ ಎಂತ ನೇಟಿವ್ ಇದು ಆಕ್ಸೆಸ್ ಮಾಡಬೇಕು ಅದು ಡೈರೆಕ್ಟಾಗಿ ಆಕ್ಸೆಸ್ ಮಾಡಲಿಕ್ಕೆ ಆಗ್ತದೆ. ಕ್ಯಾಮರಾ ಬೇಕಿದ್ರೆ ಕ್ಯಾಮರಾ ಆಕ್ಸೆಸ್ ಮಾಡ್ಬೋದು, ಮ್ಯಾಪ್ಸ್ ಬೇಕಿದ್ರೆ ಮ್ಯಾಪ್ಸ್ ಆಕ್ಸೆಸ್ ಮಾಡ್ಬೋದು, ರಿಂಗ್, ನೆಟ್ವರ್ಕ್ ಎಂತ ಉಂಟು ಅದನ್ನೆಲ್ಲ ಆಲ್ಮೋಸ್ಟ್ ಎಲ್ಲವನ್ನು ಆಕ್ಸೆಸ್ ಮಾಡಲಿಕ್ಕೆ ಆಗ್ತದೆ ಎಕ್ಸ್ಪೋನ ಯೂಸ್ ಮಾಡಿಕೊಂಡು. ಬಟ್ ಪ್ರೀವಿಯಸ್ಲಿ ಇದು ಲಿಮಿಟೆಡ್ ಆಗಿತ್ತು. ಮತ್ತು ಹೇಗೂ ಡಾರ್ಟಲ್ಲಿ ಅದೆಲ್ಲ ಡೈರೆಕ್ಟಾಗಿ ಆಕ್ಸೆಸ್ ಕೊಡ್ತಿದ್ದಾರೆ. ಎಂತಕಂದರೆ ಅವರು ಗೂಗಲ್ ಅವರು ಬ್ಯಾಕ್ ಎಂಡ್ ಇರೋದ್ರಿಂದ ಅವರಿಗೆ ಡೈರೆಕ್ಟಾಗಿ ಆಕ್ಸೆಸ್ ಇರ್ತದೆ ಅದರಲ್ಲಿ. ಸೊ ಅದರಿಂದ ಅದು ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಲಾಸ್ಟ್ ಒನ್ ಎಂತ ಅಂತೇಳಿದರೆ ಅದರ್ಸ್ ಅಂತೇಳಿ ಹಾಕಿಬಿಟ್ಟಿದ್ದೇನೆ ಇಲ್ಲಿ. ಇದರಲ್ಲಿ ಎಂತ ಅಂತೇಳಿದರೆ, ನೀವು ಪೈಥಾನ್ ಗೊತ್ತಿದ್ರೆ ನಿಮಗೆ ಪೈಥಾನನ್ನು ಯೂಸ್ ಮಾಡಿಕೊಂಡು ಡೆವಲಪ್ ಮಾಡ್ಬೋದು. ಮತ್ತು ಬೇರೆ ಬೇರೆ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ನೆಕ್ಸ್ಟ್ ಅದಾದ ನಂತರ C# ಯೂಸ್ ಮಾಡಿಕೊಂಡು ಇನ್ನೊಂದು ಟೂಲ್ ಆಪ್ಷನ್ ಉಂಟು ನಮಗೆ. ನೆಕ್ಸ್ಟ್ ಐ ಥಿಂಕ್ ಅಷ್ಟೇ ಇರೋದು. ಬೇರೆ ಸಹ ಆಪ್ಷನ್ಸ್ಗಳು ಅವೈಲೇಬಲ್ ಇರ್ಬೋದು, ಬಟ್ ನನಗೆ ಯಾವ್ದು ನೆನಪಿಗೆ ಬರ್ತಿಲ್ಲ. ಐ ಥಿಂಕ್ ಪೈಥಾನಲ್ಲಿ ನಾವು ಡೆವಲಪ್ ಮಾಡೋದಾದರೆ ಅದನ್ನು ಐ ಥಿಂಕ್ ಕಿವಿ ಅಂತೇಳಿ ಒಂದು ಟೂಲ್ ಉಂಟು. ನಾನು ಇದರಲ್ಲಿ ಡೆವಲಪ್ ಮಾಡಲಿಲ್ಲ, ಆನೆಸ್ಟಾಗಿ ಹೇಳ್ತಿದ್ದೇನೆ ನಿಮಗೆ. ಸೊ ಅದರಿಂದ ನಾನು ಜಸ್ಟ್ ಇದರದ್ದು ನೇಮ್ ಕೇಳಿದ್ದೇನೆ, ಜಸ್ಟ್ ಪಾಪ್ಯುಲರ್ ಆಗಿರೋದು ಅಂತೇಳಿ. ಮತ್ತು ಇಲ್ಲಿ C# ಹೇಗೂ ನಮ್ಮದು ಮೈಕ್ರೋಸಾಫ್ಟ್ ಇದು ಟೆಕ್ನಾಲಜಿ. ಸೊ ಹಾಗಾಗಿರೋದ್ರಿಂದ ಅದು Xamarin ಅಂತೇಳಿ ಉಂಟು. ಸೊ Xamarin ನೀವು ಯೂಸ್ ಮಾಡಿಕೊಂಡು ಡೆವಲಪ್ ಮಾಡ್ಬೋದು. ಸೊ ಇದನ್ನು ನಾನು ಡಿಲೀಟ್ ಮಾಡಿಬಿಡ್ತೇನೆ. ಸೊ ಐ ಡೋಂಟ್ ಥಿಂಕ್ ಬೇರೆ ಆಪ್ಷನ್ಸ್ಗಳು ಅಷ್ಟು ಪಾಪ್ಯುಲರ್ ಆಗಿದೆ ಅಂತೇಳಿ. ಬಟ್ ನಾನು ನಿಮಗೆ ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ಎಂತಕ್ಕಂತೇಳಿದರೆ, ಹೆಚ್ಚು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳು ಉಂಟಲ್ಲ, ಈಗ ಗೂಗಲ್ ಇದು ಲಾಗಿನ್ ಆಗಿರಲಿ, ರೇಸರ್ ಪೇಮೆಂಟ್ ಗೇಟ್ವೇ ಇಂಟಿಗ್ರೇಟ್ ಮಾಡೋದಿರಲಿ, ಅದೆಲ್ಲ ಹೆಚ್ಚಾಗಿ ಈ ಪರ್ಟಿಕ್ಯುಲರ್ ಪೈಥಾನ್ ಇದು ಮತ್ತು Xamarin ಇದು ಅಪ್ಲಿಕೇಶನ್ಸ್ಗಳಿಗೆ ಸಪೋರ್ಟ್ ಆಗೋದಿಲ್ಲ. ಸೊ ಅದರಿಂದ ಯೂಶ್ವಲಿ ನೀವೀಗ ಒಂದು ಎಂಥಾರು ಟಾಯ್ ಅಪ್ಲಿಕೇಶನ್ ಮಾಡೋದಾದರೆ ಆವಾಗ ನಿಮಗೆ ನೀವೇ ಡೆವಲಪ್ ಮಾಡಿಕೊಂಡು ನೀವು ಕೋಡ್ ಮಾಡ್ಬೋದು. ವ್ಯಾರಸ್ ನೀವು ಯಾವುದಾದ್ರು ಒಂದು ಥರ್ಡ್ ಪಾರ್ಟಿ ಟೂಲ್ಸ್ಗಳನ್ನೆಲ್ಲ ಯೂಸ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ರೇಸರ್ ಪೇಮೆಂಟ್ ಗೇಟ್ವೇ ಅಥವಾ ಪೇಪಾಲ್ ಅಥವಾ ಯಾವುದೇ ಒಂದು ಪೇಮೆಂಟ್ ಗೇಟ್ವೇ, ಮತ್ತು ಈವನ್ ಗೂಗಲ್ ಇದು OAuth, GitHub ಇದು ಅಥೆಂಟಿಕೇಶನ್, ಇದೆಲ್ಲ ನೀವು ಯೂಸ್ ಮಾಡಿದರೆ, ನೀವು ವಿಯರ್ಡ್ ಟೆಕ್ನಾಲಜಿ ಅಂದರೆ ಈಗ ಕಿವಿ ಅಥವಾ Xamarin ಯೂಸ್ ಮಾಡಿದರೆ ಸಪೋರ್ಟ್ ತುಂಬ ಲೋ ಇರ್ತದೆ. ಮತ್ತು ಕಮ್ಯುನಿಟಿಯಲ್ಲಿ ಸಹ ಅಷ್ಟು ಪಾಪ್ಯುಲರ್ ಆಗಿರೋದಿಲ್ಲ. ಸೊ ಅದರಿಂದ ನೀವೆಂತಾದ್ರು ಡೌಟ್ ಬಂದು ನಿಮಗೆ ಎಂತಾರು ಸ್ಟಕ್ ಆದರೆ ಉಂಟಲ್ಲ, ಆವಾಗ ನೀವು ಅಲ್ಲಿ ಸ್ಟಕ್ ಆಗ್ತೀರಿ. ಮತ್ತು ಐನೋ ಪೈಥಾನ್ ತುಂಬ ಒಳ್ಳೆ ಲ್ಯಾಂಗ್ವೇಜ್, ಈಸಿಲಿ ಕೋಡ್ ಮಾಡ್ಬೋದು. ಬಟ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ಮೆಂಟಿಗೆ ಅಥವಾ iOS ಅಪ್ಲಿಕೇಶನ್ ಡೆವಲಪ್ಮೆಂಟಿಗೆ ಈ ಪರ್ಟಿಕ್ಯುಲರ್ ಟೂಲ್ಸ್ಗಳು ರೆಕಮೆಂಡ್ ಮಾಡೋದಿಲ್ಲ. ಬಟ್ ಟೂಲ್ಸ್ ಅವೈಲೇಬಲ್ ಉಂಟು. ಸೊ ಅದರಿಂದಾಗಿ ನಿಮಗೆ ನಾನು ಜಸ್ಟ್ ಮೆನ್ಷನ್ ಮಾಡಿದೆ ಅದನ್ನು. ಬಟ್ ನಾವು ಹೆಚ್ಚಾಗಿ ಒಂದಾರೆ ಕ್ರಾಸ್ ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ನಮಗೆ ರಿಯಾಕ್ಟ್ ನೇಟಿವ್ ಮತ್ತು ಫ್ಲಟರ್ ಉಂಟು. ಇಲ್ಲದಿದ್ದರೆ ನಾವು ಡೈರೆಕ್ಟ್ ನೇಟಿವ್ ಅಪ್ಲಿಕೇಶನನ್ನು ಯೂಸ್ ಮಾಡಿಕೊಂಡು ನಾವು ಆ್ಯಂಡ್ರಾಯ್ಡ್ ಅಥವಾ ಎಕ್ಸ್ ಕೋಡನ್ನು ಯೂಸ್ ಮಾಡಿಕೊಂಡು ನಮಗೆ ಡೆವಲಪ್ ಮಾಡಲಿಕ್ಕೆ ಆಗ್ತದೆ. ಹೈಬ್ರಿಡನ್ನು ಸಹ ನಾನು ಹೆಚ್ಚು ರೆಕಮೆಂಡ್ ಮಾಡೋದಿಲ್ಲ ನಿಮಗೆ. ಬಟ್ ನಾವು ಈ ಪರ್ಟಿಕ್ಯುಲರ್ ಚಾನಲಲ್ಲಿ ಫಸ್ಟಿಗೆ ನಾವು ರಿಯಾಕ್ಟ್ ನೇಟಿವನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡೋಣ, ರಿಯಾಕ್ಟ್ ನೇಟಿವ್ ವಿತ್ ಎಕ್ಸ್ಪೋ, ಸೊ ದ್ಯಾಟ್ ಹೆಚ್ಚು ಜನರಿಗೆ ನಿಮಗೆ ಆಕ್ಸೆಸ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಇದು ಆಲ್ಮೋಸ್ಟ್ ನೇಟಿವ್ ಆಗಿ ಇರ್ತದೆ. ಸೊ ಅದರಿಂದ ಹೆಚ್ಚು ಎಂಥ ಡಿಫ್ರೆನ್ಸ್ ಕಾಣೋದಿಲ್ಲ ನಿಮಗೆ. ಆ್ಯಂಡ್ರಾಯ್ಡ್ ಸ್ಟುಡಿಯೋದಲ್ಲಿ ಒಂದು ಡೆವಲಪ್ ಮಾಡಿದ ಅಪ್ಲಿಕೇಶನ್ ಮತ್ತು ರಿಯಾಕ್ಟ್ ನೇಟಿವ್ ವಿತ್ ಎಕ್ಸ್ಪೋ ಡೆವಲಪ್ ಮಾಡಿದ ಅಪ್ಲಿಕೇಶನ್, ಎರಡಕ್ಕೆ ಡಿಫ್ರೆನ್ಸ್ ನೋಡಿ ಹೇಳಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅನ್ಲೆಸ್ ನೀವೆಂಥಾದ್ರೂ ಅಷ್ಟು ಒಂದು ದೊಡ್ಡ ಅಪ್ಲಿಕೇಶನ್ ಡೆವಲಪ್ ಮಾಡೋದಾದರೆ ಮಾತ್ರ ಅವಾಗ ನಿಮಗೆ ಗೊತ್ತಾಗ್ತದೆ ಸ್ವಲ್ಪ ರಿಯಾಕ್ಟ್ ನೇಟಿವ್ ಸ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ವ್ಯಾರಸ್ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಸ್ಮೂತ್ ಆಗಿ ರನ್ ಆಗ್ತದೆ ಅದರಲ್ಲಿ. ಸೊ ಇದು ನಿಮಗೆ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಇದು ಕಂಪ್ಲೀಟ್ ರೋಡ್ ಮ್ಯಾಪ್ ಆಗಿರ್ತದೆ. ಸೊ ಅದರಿಂದ ಹೆಚ್ಚು ನೀವು ರಿಯಾಕ್ಟ್ ನೇಟಿವ್ ಮತ್ತು ಎಕ್ಸ್ಪೋದಲ್ಲಿ ನಾವು ಫೋಕಸ್ ಮಾಡ್ತೇವೆ. ಈವನ್ ಫ್ಲಟರ್ ಆಲ್ಸೋ ಫೈನ್ ನಾವು ಫೋಕಸ್ ಮಾಡುವ. ನೀವು ಹೇಳಿ ಯಾವುದ್ರಲ್ಲಿ ನಿಮಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು ಅಂತೇಳಿ.
ಮತ್ತು ನೋಡುವ ಲೈಕ್ 2 ವಿಡಿಯೋ ಹಾಕಿಬಿಡ್ತೇನೆ. ನಿಮಗೆ ಯಾವುದರಲ್ಲಿ ಇಷ್ಟ ಆಗ್ತದೆ ಅದಕ್ಕೆ ನೀವು ಸಪೋರ್ಟ್ ಕೊಡ್ತೀರಿ, ಅದನ್ನೇ ನಾವು ಈ ಪರ್ಟಿಕ್ಯುಲರ್ ಚಾನಲಲ್ಲಿ ಕಂಟಿನ್ಯೂ ಮಾಡೋಣ. ಇದು ನಮಗೆ ಅಪ್ಲಿಕೇಶನ್ ಇದು ಫ್ರಂಟ್ ಎಂಡ್ ಆಯಿತು. ಬಟ್ ಒಂದು ಅಪ್ಲಿಕೇಶನ್ ಉಂಟಲ್ಲ, ಯೂಶಲಿ ನೌ ಡೇಸ್ ಯಾವುದು ಸಹ ನಿಮಗೆ ಬ್ಯಾಕ್ ಎಂಡಿಗೆ ಕಮ್ಯುನಿಕೇಟ್ ಮಾಡೋದು ಅಪ್ಲಿಕೇಶನ್ ಇಲ್ಲ. ಎಂತಕ್ಕಂದರೆ ನೀವು ವಾಟ್ಸಪ್ ಡೌನ್ಲೋಡ್ ಮಾಡ್ತೀರಿ, ಇಂಟರ್ನೆಟ್ ಬೇಕು ಅದಕ್ಕೆ. ಫೇಸ್ಬುಕ್ ಡೌನ್ಲೋಡ್ ಮಾಡ್ತೀರಿ, ಇಂಟರ್ನೆಟ್ ಬೇಕು. ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡ್ತೀರಿ, ಇಂಟರ್ನೆಟ್ ಬೇಕು. ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನಲ್ಲಿ ಸಹ ನಿಮಗೆ ಇಂಟರ್ನೆಟ್ ಬೇಕು, ಬ್ಯಾಕ್ ಎಂಡ್ ಬೇಕು, ಕ್ಲೌಡ್ ಸರ್ವರ್ ಬೇಕು, ಎಲ್ಲ ಬೇಕು. ಸೊ ಅದರಿಂದಾಗಿ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ ಮಾಡಿದರೆ ಮಾತ್ರ ಸಾಕಾಗೋದಿಲ್ಲ. ನೀವು ಇದರದ್ದು ಸ್ವಲ್ಪ ಬ್ಯಾಕ್ ಎಂಡ್ ಅಂತ ಕಲಿಬೋದು. ಈಗ ಕಂಪನಿಗೆ ಜಾಯಿನ್ ಮಾಡೋದಾದರೆ ನೀವು ಹೆಚ್ಚಾಗಿ ಫ್ರಂಟ್ ಎಂಡಲ್ಲೇ ವರ್ಕ್ ಮಾಡ್ತೀರಿ. ಬಟ್ ನೀವೇ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡೋದಾದರೆ ಅದಕ್ಕೆ ಒಂದು ಬ್ಯಾಕ್ ಎಂಡ್ ಸಹ ಬೇಕಾಗ್ತದೆ. ಸೊ ಅದರಿಂದ ಯಾವುದು ಬ್ಯಾಕ್ ಎಂಡನ್ನು ಯೂಸ್ ಮಾಡ್ಬೋದು ಅಂತೇಳಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಟ್ರೈ ಮಾಡುವ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ. ಸೊ ಮೊಬೈಲ್ ಅಪ್ಲಿಕೇಶನ್ ಬ್ಯಾಕ್ ಎಂಡ್ ಅಂತೇಳಿ ಹಾಕಿಬಿಡ್ತಾನೆ. ಸೊ ಇದರಲ್ಲಿ ನಮಗೆ ಆಪ್ಷನ್ಸ್ಗಳು ಉಂಟಲ್ಲ, ಆಲ್ಮೋಸ್ಟ್ 3 ಉಂಟು ಅಂತೇಳಿ ನಾನು ಥಿಂಕ್ ಮಾಡ್ತಿದ್ದೇನೆ. ಈಗ ಇನ್ನೂ ಸಹ ಹೆಚ್ಚಿರ್ಬೋದು. ಸೊ ಅದರಿಂದ ನೀವು ಅಷ್ಟು ಇದು ಮಾಡಬೇಡಿ. ಒಂದು, ನಾವು ಡೆವಲಪ್ ಮಾಡಿದ API. ಈಗ ನಾನು Node.js, ಪೈಥಾನ್, Django ಇಂಥದ್ದೆಲ್ಲ ತುಂಬ ಟೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು API ಡೆವಲಪ್ ಮಾಡ್ತೇವಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಡೈರೆಕ್ಟ್ ನಾವು ಬ್ಯಾಕ್ ಎಂಡಿಗೆ ಇಂಟಿಗ್ರೇಟ್ ಮಾಡ್ಬೋದು. ಇನ್ನೊಂದು ನೆಕ್ಸ್ಟ್ ಆಪ್ಷನ್ ಎಂತ ಅಂತೇಳಿದರೆ ಫೈರ್ ಬೇಸ್ ಅಂತೇಳಿ ಒಂದು ಟೂಲ್ ಉಂಟು. ಈ ಪರ್ಟಿಕ್ಯುಲರ್ ಟೂಲನ್ನು ಯೂಸ್ ಮಾಡಿಕೊಂಡು ನೀವು ಬ್ಯಾಕ್ ಎಂಡನ್ನು ಡೆವಲಪ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇನ್ನೊಂದು ಎಂತ ಅಂತೇಳಿದರೆ ಸೂಪರ್ ಬೇಸ್ ಅಂತೇಳಿ ಉಂಟು. ನೆಕ್ಸ್ಟ್ ಆ್ಯಪ್ ರೈಟ್ ಅಂತೇಳಿ ಸಹ ಉಂಟು. ಸೊ ತುಂಬ ಇಂಥ ರೀತಿಯ ಅಪ್ಲಿಕೇಶನ್ಸ್ಗಳು ಉಂಟು ಬ್ಯಾಕ್ ಎಂಡ್ ಡೆವಲಪ್ ಮಾಡಲಿಕ್ಕೋಸ್ಕರ. ಸೊ ಈ ಎಲ್ಲ ಅಪ್ಲಿಕೇಶನ್ಸ್ಗಳು ಎಂತಕ್ಕೆ ಬೇಕು ಅಂತೇಳಿದರೆ, ನಮಗೆ ಈಗ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ ಮಾಡೋದು ಅಂತೇಳಿದರೆ ಅದು ಅಷ್ಟು ಸಿಂಪಲ್ ಅಲ್ಲ. ಎಂತಕ್ಕೆ ಅಂತೇಳಿದರೆ ಅದರಲ್ಲಿ ನಮಗೆ ಆತ್ ಸಿಸ್ಟಮ್ ಬೇಕು. ಓಕೆ, ಸೊ OTP ರಿಸೀವ್ ಮಾಡೋದು ಮತ್ತು OTPಯನ್ನು ವ್ಯಾಲಿಡೇಟ್ ಮಾಡೋದು, ಇಂಥದ್ದೆಲ್ಲ ಸಿಸ್ಟಮ್ ಬೇಕು. ಎಂತಕ್ಕಂದರೆ ಲಾಗಿನ್ ಆಗೋದಿದ್ರೆ ನಮಗೆ ಅಪ್ಲಿಕೇಶನ್ ನಾವು ಮಾಡಿ ಎಂಥ ಪ್ರಯೋಜನ ಇಲ್ಲ. ಸೊ ಅದೊಂದು ಆಪ್ಷನ್. ನೆಕ್ಸ್ಟ್ ಅದಾದ ನಂತರ ನಮಗೆ ಡಾಟಾ ಬೇಸ್ ಬೇಕು. ನೆಕ್ಸ್ಟ್ ನಮಗೆ ಅನಾಲಿಟಿಕ್ಸ್ ಬೇಕು. ಸೊ ಐ ಥಿಂಕ್ ಅನಾಲಿಟಿಕ್ಸ್, ಸೊ ಸ್ಪೆಲ್ಲಿಂಗ್ ತಪ್ಪಾಗಿದೆ ಅಂತದೆ. ಸೊ ಅನಾಲಿಟಿಕ್ಸ್. ನೆಕ್ಸ್ಟ್ ಅದಾದ ನಂತರ ಬೇರೆ ಬೇರೆ ಆಪ್ಷನ್ಸ್ಗಳು ಬೇಕಾಗ್ತದೆ. ಕ್ಯಾಶಿಂಗ್ ಬೇಕು. ಸೊ ಇಂಥದ್ದು ಹಲವಾರು ರೀತಿಯ ವಿಷಯಗಳು ಬೇಕಾಗಿರೋದ್ರಿಂದ ಒಂದು ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡಲಿಕ್ಕೋಸ್ಕರ ನಮಗೆ ನಾವು ಅಪ್ಲಿಕೇಶನ್ ಇದು ಬ್ಯಾಕ್ ಎಂಡ್ ಡೆವಲಪ್ ಮಾಡಬೇಕಾಗ್ತದೆ. ಸೊ ನಾವು API ಯೂಸ್ ಮಾಡಿದರೆ ನಾವು ಡೈರೆಕ್ಟಾಗಿ ನಮ್ಮದು Node.js ಬ್ಯಾಕ್ ಎಂಡ್ ಬಿಲ್ಡ್ ಮಾಡ್ತೇವಲ್ಲ. ನೀವೀಗ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಬೂಟ್ ಕ್ಯಾಂಪ್ ನೀವು ಆಲ್ರೆಡಿ ಮಾಡಿದರೆ ನಂದು, ಅದರಲ್ಲಿ ನಾವು Node.js ಅನ್ನು ಯೂಸ್ ಮಾಡಿಕೊಂಡು ಬ್ಯಾಕ್ ಎಂಡ್ ಡೆವಲಪ್ ಮಾಡ್ತೇವೆ. Node.js ವಿತ್ MongoDB. ಅದರಲ್ಲಿ ನಾವು ಅಥೆಂಟಿಕೇಷನ್, JWT ಇದೆಲ್ಲ ಹಲವಾರು ರೀತಿಯ ಕೋಡ್ಗಳು ಮಾಡಿರ್ತೇವಲ್ಲ, ಅದೇ ಕೋಡನ್ನು ಯೂಸ್ ಮಾಡಿಕೊಂಡು ಅದೇ ಸಿಸ್ಟಮನ್ನು ನೀವು ಇದರಲ್ಲಿ ಆ್ಯಂಡ್ರಾಯ್ಡ್ ಅಪ್ಲಿಕೇಶನಲ್ಲಿ ಡೆವಲಪ್ ಮಾಡ್ಬೋದು. ನೀವೀಗ ಇಲ್ಲಿ ಎಕ್ಸ್ಪೋ ಯೂಸ್ ಮಾಡಿದ್ರೆ ಉಂಟಲ್ಲ, ಆವಾಗ ನಾವು ಈ ಪರ್ಟಿಕ್ಯುಲರ್ ಆಲ್ರೆಡಿ ಡೆವಲಪ್ ಮಾಡಿದ APIಯನ್ನು ಎಕ್ಸ್ಪೋದ ಜೊತೆ ಇಂಟಿಗ್ರೇಟ್ ಮಾಡಿದರೆ ಕಂಪ್ಲೀಟ್ ಅಪ್ಲಿಕೇಶನ್ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮ್ಮದು ಎಂಥ ಎಕ್ಸ್ಟ್ರಾ ಅದರಲ್ಲಿ ಸೆಟಪ್ ಎಂತ ಮಾಡೋದು ಬೇಡ. ಬಟ್ ಈಗ ನೀವು ಬ್ಯಾಕ್ ಎಂಡನ್ನು ಕಲಿಯೋದಿದ್ರೆ ಉಂಟಲ್ಲ, ಆವಾಗ ನಿಮಗೆ ಈ ಪರ್ಟಿಕ್ಯುಲರ್ ಫೈರ್ ಬೇಸ್, ಸೂಪರ್ ಬೇಸ್ ಮತ್ತು ಆ್ಯಪ್ ರೈಟ್ ಇಂಥದ್ದೆಲ್ಲ ಟೂಲ್ಸ್ಗಳು ಉಂಟಲ್ಲ, ತುಂಬ ಹೆಲ್ಪ್ ಆಗ್ತದೆ. ಎಂತಕ್ಕಂದರೆ ಇದರಲ್ಲಿ ನಾವು ಅಥೆಂಟಿಕೇಷನನ್ನು ಸೆಟಪ್ ಮಾಡಬೇಕಿದ್ರೆ ತುಂಬ ಸುಲಭದಲ್ಲಿ ನಾವು ಸೆಟಪ್ ಮಾಡಲಿಕ್ಕೆ ಆಗ್ತದೆ. ಬಟ್ ವೇರಾಸ್ ನಾವು APIಯಲ್ಲಿ ನಾವೇ ಅದನ್ನು ಬಿಲ್ಡ್ ಮಾಡಬೇಕಾಗ್ತದೆ. ಮತ್ತು ಈವನ್ ಡಾಟಾಬೇಸ್ ಉಂಟಲ್ಲ, ರಿಯಲ್ ಟೈಮ್ ಡಾಟಾಬೇಸ್, ಇಂಥದ್ದೆಲ್ಲ ಹಲವಾರು ರೀತಿಯ ವಿಷಯಗಳು ನಿಮಗೆ ತುಂಬ ಸುಲಭದಲ್ಲಿ ಫೈರ್ ಬೇಸಲ್ಲಿ, ಸೂಪರ್ ಬೇಸಲ್ಲೆಲ್ಲ ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಅನಾಲಿಟಿಕ್ಸ್ ಬೇಕು. ಅನಾಲಿಟಿಕ್ಸ್ ಇರೋದಿದ್ದರೆ ನಿಮಗೆ ಕಷ್ಟ ಆಗ್ತದೆ ನಿಮಗೆ ಗ್ರೋ ಆಗಲಿಕ್ಕೆ ನಿಮ್ಮ ಅಪ್ಲಿಕೇಶನು. ಸೊ ಅದರಿಂದ ಅದು ಬೇಕಾಗ್ತದೆ. ನೆಕ್ಸ್ಟ್ ಈವನ್ ಕ್ಯಾಶಿಂಗ್ ಸಹ ಉಂಟಲ್ಲ, ತುಂಬ ಇಂಪಾರ್ಟೆಂಟ್ ವಿಷಯ. ಎಂತಕ್ಕಂದರೆ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಅದು ಫಾಸ್ಟಾಗಿ ಲೋಡ್ ಆಗಬೇಕು. ಮತ್ತು ಪುನಃ ಅದು ಬ್ಯಾಕ್ ಎಂಡಿಗೆ ರಿಕ್ವೆಸ್ಟ್ ಕಳಿಸಿಕೊಂಡು ನಿಮಗೆ ಲೋಡ್ ಮಾಡಿದರೆ ಪ್ರಾಬ್ಲಮ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದ ಕ್ಯಾಶಿಂಗ್ ಸಹ ಬೇಕಾಗ್ತದೆ. ಮತ್ತು ಇನ್ನೂ ಸಹ ಹಲವಾರು ರೀತಿಯ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ನಾವೀಗ ಇಲ್ಲಿ ಫೈರ್ ಬೇಸಿಗೆ ಹೋದರೆ, ಸೊ ಫೈರ್ ಬೇಸ್ ಅಂತೇಳಿ ಈ ರೀತಿ ಸರ್ಚ್ ಮಾಡಿ ನಾವು ಫೈರ್ ಬೇಸ್ ಇದು ವೆಬ್ಸೈಟಿಗೆ ಹೋದರೆ ನಮಗೆ ಬೇರೆ ಬೇರೆ ಆಪ್ಷನ್ಸ್ಗಳು ಇಲ್ಲಿ ಕಾಣ್ತದೆ. ಸೊ ಆ್ಯಪ್ ಹೋಸ್ಟಿಂಗ್ ಉಂಟು ಇದರಲ್ಲಿ. ನೆಕ್ಸ್ಟ್ ಆ್ಯಪ್ ಡಿಸ್ಟ್ರಿಬ್ಯೂಷನ್ ಉಂಟು, ಕ್ರ್ಯಾಶ್ ಅನಾಲಿಟಿಕ್ಸ್ ಹೇಳಿದ್ದಾನೆ ಆಲ್ರೆಡಿ, ಡಾಟಾ ಕನೆಕ್ಟ್ ಉಂಟು. ನೆಕ್ಸ್ಟ್ ಬೇರೆ ಬೇರೆ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಈವನ್ ಇಂಟಿಗ್ರೇಷನ್ ಸಹ ಮಾಡಲಿಕ್ಕೆ ಆಗ್ತದೆ. ಸೊ ಈ ಎಲ್ಲ ವಿಷಯಗಳು ಫೈರ್ ಬೇಸ್ ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್
ಅಷ್ಟೇ ಅಲ್ಲದೆ ಈವನ್ ಆ್ಯಪ್ ರೈಟ್ ಸಹ ಉಂಟು. ಆ್ಯಪ್ ರೈಟ್ ಅಂತೇಳಿ ಒಂದು ಟೂಲ್ ಉಂಟು. ಇದರಲ್ಲಿ ಸಹ ಬೇರೆ ಬೇರೆ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ನೆಕ್ಸ್ಟ್ ಸೂಪರ್ ಬೇಸ್ ಅಂತೇಳಿ ಸಹ ಉಂಟು. ಈ ಪರ್ಟಿಕ್ಯುಲರ್ ಟೂಲಲ್ಲಿ ಸಹ ನಮಗೆ ಬೇರೆ ಬೇರೆ ಆಪ್ಷನ್ಸ್ಗಳಿದೆ. ಸೊ ಇಲ್ಲಿ ನೋಡಿದರೆ ನೀವು ಅಥೆಂಟಿಕೇಶನ್ ಕಾಣ್ತಾ ಉಂಟು, ಎಡ್ಜ್ ಫಂಕ್ಷನ್ ಅಂತೇಳಿ ಕಾಣ್ತಾ ಉಂಟು, ರಿಯಲ್ ಟೈಮ್, ಸ್ಟೋರೇಜ್, ಡಾಟಾ API. ಸೊ ಹಲವಾರು ರೀತಿಯ ಆಪ್ಷನ್ಸ್ಗಳು ನಾವು ಆ್ಯಕ್ಚುಲಾಗಿ ಕೋಡ್ ಮಾಡೋದೇ ಉಂಟಲ್ಲ, ನಮಗೆ ಈ ಪರ್ಟಿಕ್ಯುಲರ್ ಫೈರ್ ಬೇಸ್ ಮತ್ತು ಸೂಪರ್ ಬೇಸಿಂದ ಸಿಗ್ತದೆ. ಬಟ್ ಈಗ ನಿಮ್ಗೆ ಅನ್ನಿಸ್ಬೋದು, ಎಂತಕ್ಕೆ ನಾವು ಕೋಡ್ ಮಾಡಬೇಕು ವೆನ್ ಫೈರ್ ಬೇಸ್, ಸೂಪರ್ ಬೇಸ್ ಇಂಥದ್ದೆಲ್ಲ ಮೊಬೈಲ್ ಆ್ಯಪ್ ಬಿಲ್ಡ್ ಮಾಡಲಿಕ್ಕೆ ಯೂಸ್ ಆಗೋದಾದರೆ. ಎಂತಕ್ಕಂತೇಳಿದರೆ ಈ ಪರ್ಟಿಕ್ಯುಲರ್ ಫೈರ್ ಬೇಸ್ ಎಲ್ಲ ಉಂಟಲ್ಲ, ಇದೆಲ್ಲ ಪೇಯ್ಡ್ ಟೆಕ್ನಾಲಜೀಸ್. ಸೊ ಈಗ ಅವರು ಯೂಶ್ವಲಿ ಎಂತ ಮಾಡ್ತಾರೆ ಅಂತೇಳಿದರೆ, ಒಂದು 10 ಯೂಸರ್ 100 ಯೂಸರ್ ತನಕ ಎಲ್ಲ ಫ್ರೀಗೆ ಕೊಡ್ತಾರೆ. ನೆಕ್ಸ್ಟ್ ನಿಮ್ಮ ಯೂಸರ್ಸ್ಗಳು ಇನ್ಕ್ರೀಸ್ ಆದಾಗೆ ಉಂಟಲ್ಲ, 1000 ಯೂಸರ್ಸ್, 2000 ಯೂಸರ್ಸ್, 5000 ಯೂಸರ್ಸ್, ಆವಾಗ ನೀವು ಇವರಿಗೆ ಹೆಚ್ಚು ಪೇಮೆಂಟ್ ಕೊಡ್ತಾ ಹೋಗಬೇಕು. ಬಟ್ ವ್ಯಾರಸ್ ನೀವು APIಯನ್ನು ನೀವು ನಿಮ್ಮಷ್ಟಕ್ಕೆ ಡೆವಲಪ್ ಮಾಡಿದರೆ, ಒಂದು ಸರಿ ಡೆವಲಪ್ ಮಾಡಿ ಆದ ನಂತರ ಪುನಃ ಅದರದ್ದು ಡೆವಲಪ್ಮೆಂಟ್ ಕಾಸ್ಟ್ ಹೆಚ್ಚಾಗಿರುವುದಿಲ್ಲ. ಮತ್ತು ನಿಮಗೆ ಯಾವುದೇ ಕ್ಲೌಡಲ್ಲಿ ಇದನ್ನು ಹೋಸ್ಟ್ ಮಾಡ್ಬೋದು. ಚೀಪಲ್ಲಿ ಹೋಸ್ಟ್ ಮಾಡ್ಬೋದು, ಕಾಸ್ಟ್ಲಿಯಲ್ಲಿ ಹೋಸ್ಟ್ ಮಾಡ್ಬೋದು, ನಿಮಗೆ ಇನ್ಕ್ರೀಸ್ ಮಾಡ್ಬೋದು ಸ್ಟೋರೇಜನ್ನೆಲ್ಲ. ಬಟ್ ವ್ಯಾರಸ್ ಫೈರ್ ಬೇಸಲ್ಲಿ ಎಂತ ಅಂತೇಳಿದರೆ, ಅವರು ಇಷ್ಟು $, ನಿಮಗೆ ಚಾರ್ಜ್ ಮಾಡ್ತಾರೆ ಯೂಸರ್ಸ್ ಮೇಲೆ. ಯೂಶ್ವಲಿ ಅಷ್ಟು ಡಾಲರ್ಸ್ ನೀವು ಅವರಿಗೆ ಪೇ ಮಾಡ್ತಾ ಇರಬೇಕು. ಲಾಂಗ್ ಟರ್ಮ್ ನೀವು ಥಿಂಕ್ ಮಾಡೋದಾದ್ರೂ ಉಂಟಲ್ಲ, ಫೈರ್ ಬೇಸ್ ಮತ್ತು ಸೂಪರ್ ಬೇಸ್ ಇಂಥದ್ದೆಲ್ಲ ಟೂಲ್ಸ್ಗಳು ಹೆಚ್ಚು ಕಾಸ್ಟ್ಲಿ ಅಂತೇಳಿ ಅನ್ನಿಸ್ತದೆ ಕಂಪೇರ್ಡ್ ಟು ನಮ್ಮದೇ APIಯನ್ನು ಡೆವಲಪ್ ಮಾಡೋದು. ಎಂತಕ್ಕಂದರೆ ಆಲ್ರೆಡಿ ವೆಬ್ಸೈಟಿಗೆ ನಾವು API ಡೆವಲಪ್ ಮಾಡಬೇಕಾಗ್ತದೆ. ಸೊ ಹಾಗಾಗಿರೋದ್ರಿಂದ ಮೊಬೈಲ್ ಅಪ್ಲಿಕೇಶನಿಗೆ ಸಪ್ರೇಟಾಗಿ ಫೈರ್ ಬೇಸ್ ಇಂಥದ್ದೆಲ್ಲ ಟೂಲ್ಸ್ ಯೂಸ್ ಮಾಡೋ ಬದಲು ನಾವು ಡೈರೆಕ್ಟಾಗಿ APIಯನ್ನು ಡೆವಲಪ್ ಮಾಡಿ ಅದರಲ್ಲಿ ಇಂಟಿಗ್ರೇಟ್ ಮಾಡ್ಬೋದು. ಸೊ ಅದರಿಂದ ನೀವು ಕಲಿಯುವಾಗ ಜಸ್ಟ್ ಫೈರ್ ಬೇಸ್ ಅಥವಾ ಸೂಪರ್ ಬೇಸನ್ನು ಯೂಸ್ ಮಾಡಿಕೊಂಡು ಡೆವಲಪ್ ಮಾಡ್ಬೋದು. ಮೊಬೈಲ್ ಅಪ್ಲಿಕೇಶನಲ್ಲಿ ಮಾತ್ರ ನಿಮ್ಗೆ ಇಂಟ್ರೆಸ್ಟ್ ಇದೆ. ಬಟ್ ನಿಮಗೆ ಫುಲ್ ಸ್ಟ್ಯಾಕಲ್ಲಿ ಇಂಟ್ರೆಸ್ಟ್ ಇದ್ದರೆ ಆವಾಗ ನೀವು APIಯನ್ನು ಬಿಲ್ಡ್ ಮಾಡಿ ಫ್ರಂಟ್ ಆ್ಯಂಡ್ ವೆಬ್ಸೈಟ್, ಬ್ಯಾಕ್ ಎಂಡಲ್ಲಿ API ಬಿಲ್ಡ್ ಮಾಡೋದು ಮತ್ತು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಬಿಲ್ಡ್ ಮಾಡೋದು, ಈ 3 ಟೆಕ್ನಾಲಜಿಯಲ್ಲಿ ಸಹ ನಿಮಗೆ ನಾಲೆಜ್ ಸಿಗ್ತದೆ. ಸೊ ಪುನಃ ಒಂದು ಸರಿ ನಾನು ರೀಟ್ರೇಟ್ ಮಾಡ್ತೇನೆ. ನಾವು ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಇದು ರೋಡ್ ಮ್ಯಾಪ್ ನೋಡ್ತಿದ್ದೇವೆ ಇದರಲ್ಲಿ. ಸೊ ಇಲ್ಲಿ ನೇಟಿವ್ ಅಂತೇಳಿ ಒಂದು ಆಪ್ಷನ್ ಉಂಟು ಅವೈಲೇಬಲ್ ನಮಗೆ. ಇದರಲ್ಲಿ ನಾವು ಆ್ಯಂಡ್ರಾಯ್ಡ್ ಸ್ಟುಡಿಯೋವನ್ನು ಡೌನ್ಲೋಡ್ ಮಾಡಬೇಕು. Xcode ಅಂತೇಳಿ ಇನ್ನೊಂದು ಟೂಲ್ ಉಂಟು, ಇದನ್ನು ಡೌನ್ಲೋಡ್ ಮಾಡಬೇಕು. ಈ 2 ಟೂಲನ್ನು ಯೂಸ್ ಮಾಡಿಕೊಂಡು ನಾವು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಅಥವಾ iOS ಅಪ್ಲಿಕೇಶನನ್ನು ಡೆವಲಪ್ ಮಾಡ್ತೇವೆ. ಸೊ ಇದು 2 ಸಪ್ರೇಟ್ ಕೋಡ್ ಇರ್ತದೆ. ಸೊ ಆ್ಯಂಡ್ರಾಯ್ಡ್ ಇದು ಕೋಡ್ ಕೋಟ್ಲಿನಲ್ಲಿ ಇರ್ತದೆ, ವ್ಯಾರಸ್ Xcode ಇದು ಕೋಡ್ಗಳೆಲ್ಲ ಸ್ವಿಫ್ಟಲ್ಲಿ ಇರ್ತದೆ. ಸೊ ಇದು ನೇಟಿವ್ ಆಗಿ ರನ್ ಆಗ್ತದೆ, ತುಂಬ ಫಾಸ್ಟಾಗಿ ರನ್ ಆಗ್ತದೆ. ಮತ್ತು ಅಫಿಷಿಯಲ್ ಆಗಿ ಆ್ಯಂಡ್ರಾಯ್ಡ್ ಮತ್ತು iOS ಅವರು ಇದನ್ನೇ ರೆಕಮೆಂಡ್ ಮಾಡ್ತಾರೆ. ಸೊ ಅದರಿಂದಾಗಿ ಇದು ಒಂದು ಒಳ್ಳೆ ಆ್ಯಪ್ ಡೆವಲಪ್ಮೆಂಟ್ ಇದು ಆಪ್ಷನ್. ನೆಕ್ಸ್ಟ್ ಇನ್ನೊಂದು ಅಂತ ಅಂತೇಳಿದರೆ ಹೈಬ್ರಿಡ್ ಆಪ್ಷನ್. ಇದು ಒಂದು ರೀತಿ ವೆಬ್ ವ್ಯೂ ಅಲ್ಲಿ ರನ್ ಆಗ್ತದೆ. ಅದಕ್ಕೆ ನಾವು HTML, CSS, ಜಾವಾಸ್ಕ್ರಿಪ್ಟನ್ನು ಯೂಸ್ ಮಾಡಿಕೊಂಡು ಡೆವಲಪ್ ಮಾಡ್ತೇವೆ. ಅಯೋನಿಕ್ ಅಂತೇಳಿ ಒಂದು ಒಳ್ಳೆ ಫ್ರೇಮ್ವರ್ಕ್ ಉಂಟು. ನಾನು ಇದರಲ್ಲಿ 2018 ಉಂಟಲ್ಲ ತುಂಬ ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದೇನೆ ಪ್ರೊಡಕ್ಷನಲ್ಲಿ. ಕಾಲೇಜಲ್ಲಿ ಎಲ್ಲ ತುಂಬ ಅಪ್ಲಿಕೇಶನ್ ಡೆವಲಪ್ ಮಾಡಲಿಕ್ಕೆ ಇರ್ತಿತ್ತು. ಅದರಲ್ಲಿ ನಾನು ಅದನ್ನು ಡೆವಲಪ್ ಮಾಡಿಕೊಂಡು ಯೂಸ್ ಮಾಡ್ತಿದ್ದೆವು. ತುಂಬ ಒಳ್ಳೆಯದಾಗಿ ಆವಾಗ ರನ್ ಆಗ್ತಿತ್ತು. ಬಟ್ ಲೇಟೆಸ್ಟಾಗಿ ನಾನು ಇದನ್ನು ಯೂಸ್ ಮಾಡುವಾಗ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನನಗೆ ಸಿಗಲಿಲ್ಲ. ಸೊ ಅದರಿಂದಾಗಿ ನಾನು ನಿಮಗೆ ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ಬಟ್ ನಿಮ್ಗೆ ಗೊತ್ತಾಗಿರಲಿ ಒಂದು ಆಪ್ಷನ್ ಉಂಟು ಅಂತೇಳಿ ಹೈಬ್ರಿಡ್ ಅಪ್ಲಿಕೇಶನ್ ಡೆವಲಪ್ಮೆಂಟಲ್ಲಿ. ಇದರಲ್ಲಿ ಸಹ ನಾವು ಆ್ಯಂಡ್ರಾಯ್ಡ್ ಮತ್ತು iOSಲ್ಲಿ ಒಂದೇ ಕೋಡ್ ಬೇಸನ್ನು ಇಟ್ಕೊಂಡು ನಮಗೆ ಡೆವಲಪ್ ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಅದಾದ ನಂತರ ಆಪ್ಷನ್ ಅಂತ ಅಂತೇಳಿದರೆ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಅಪ್ಲಿಕೇಶನ್ಸ್ಗಳು. ಇದು ತುಂಬ ಹಾಟ್ ಆಗಿರುವ ಟಾಪಿಕ್. ಈಗ ಇಂಡಸ್ಟ್ರಿಯಲ್ಲಿ ತುಂಬ ಜಾಬ್ಸ್ಗಳು ಅವೈಲೇಬಲ್ ಇದೆ, ತುಂಬ ಡೆವಲಪರ್ಸ್ಗಳು ಬೇಕಾಗಿದೆ. ಸೊ ಅದರಿಂದಾಗಿ ಇದೊಂದು ಒಳ್ಳೆ ಆಪ್ಷನ್ ನಿಮಗೆ ಅಟ್ ದ ಮೂಮೆಂಟ್ ಕಲಿಯೋದಾದರೆ. ಇದರಲ್ಲಿ 2 ಆಪ್ಷನ್ಗಳು ಉಂಟು. ರಿಯಾಕ್ಟ್ ನೇಟಿವ್ ಯೂಸ್ ಮಾಡ್ಬೋದು, ಫ್ಲಟರನ್ನು ಯೂಸ್ ಮಾಡ್ಬೋದು. ಸೊ ರಿಯಾಕ್ಟ್ ನೇಟಿವ್ ಯೂಸ್ ಮಾಡಿದರೆ ನಾವು ವೆಬ್ ಡೆವಲಪ್ಮೆಂಟಲ್ಲಿ ರಿಯಾಕ್ಟ್ ಯೂಸ್ ಮಾಡ್ತೇವಲ್ಲ, ಅದೇ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ನಾವು ರಿಯಾಕ್ಟ್ ನೇಟಿವ್ ಅಪ್ಲಿಕೇಶನನ್ನು ಡೆವಲಪ್ ಮಾಡ್ತೇವೆ. ಇದರಲ್ಲಿ ನಮಗೆ ಯೂಶ್ವಲಿ ಎಂತ ಅಂತೇಳಿದರೆ ನಾವು ರಿಯಾಕ್ಟಲ್ಲಿ ಡಿವ್ ಯೂಸ್ ಮಾಡ್ತೇವೆ, P-Tag ಯೂಸ್ ಮಾಡ್ತೇವೆ, H1 ಯೂಸ್ ಮಾಡ್ತೇವೆ. ಬಟ್ ವ್ಯಾರಸ್ ರಿಯಾಕ್ಟ್ ನೇಟಿವಲ್ಲಿ ನಮಗೆ ಅವರು ಕಾಂಪೊನೆಂಟ್ ಕೊಟ್ಟಿರ್ತಾರೆ. ಅದರಲ್ಲಿ ವ್ಯೂ ಅಂತೇಳಿ ಒಂದು ಕಾಂಪೊನೆಂಟ್ ಉಂಟು, ಮತ್ತು ಟೆಕ್ಸ್ಟ್ ಅಂತೇಳಿ ಕಾಂಪೊನೆಂಟ್ ಉಂಟು, ಮತ್ತು ಬೇರೆ ಬೇರೆ ಬಟನ್ಸ್ ಇದೆಲ್ಲ ಕಾಂಪೊನೆಂಟ್ಸ್ಗಳೆಲ್ಲ ಉಂಟು ಅವೈಲೇಬಲ್. ಅದನ್ನು ಯೂಸ್ ಮಾಡಿಕೊಂಡು ನಾವು ಇದರಲ್ಲಿ ಡೆವಲಪ್ ಮಾಡ್ತೇವೆ. ವ್ಯಾರಸ್ ಫ್ಲಟರಲ್ಲಿ ಉಂಟಲ್ಲ, ನಾವು ಡಾರ್ಟ್ ಅಂತೇಳಿ ಒಂದು ಲ್ಯಾಂಗ್ವೇಜ್ ಉಂಟು, ಅದನ್ನು ಯೂಸ್ ಮಾಡಿಕೊಂಡು ಕೋಡ್ ಮಾಡ್ತೇವೆ. ಇದು ಡೈರೆಕ್ಟಾಗಿ ರೆಂಡರ್ ಮಾಡ್ತದೆ ಅದರದ್ದು ಒಂದು ಗ್ರಾಫಿಕ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು. ಸೊ ಅದರಿಂದ ಇದರದ್ದು ಟೆಕ್ನಿಕಲ್ ಆಗಿ ಹೋಗೋದಾದರೆ ಇನ್ನೊಂದು ಯಾವುದಾದ್ರು ಒಂದು ವೀಡಿಯೋದಲ್ಲಿ ಹೋಗುವ ನಾವು ಟೆಕ್ನಿಕಲ್ ಆಗಿ ಯಾವ ರೀತಿ ಇದು ವರ್ಕ್ ಆಗ್ತದೆ ಅಂತೇಳಿ. ಬಟ್ ಸಿಂಪಲ್ ಆಗಿ ಹೇಳೋದಾದರೆ ಡಾರ್ಟನ್ನು ಯೂಸ್ ಮಾಡಿಕೊಂಡು ನಾವು ಕೋಡ್ ಮಾಡ್ತೇವೆ. ತುಂಬ ಆ್ಯನಿಮೇಷನ್ ಎಲ್ಲ ತುಂಬ ಒಳ್ಳೆಯದಾಗ್ತದೆ ಈ ಪರ್ಟಿಕ್ಯುಲರ್ ಫ್ಲಟರನ್ನು ಯೂಸ್ ಮಾಡಿದರೆ.
ನೆಕ್ಸ್ಟ್ ರಿಯಾಕ್ಟ್ ನೇಟಿವಲ್ಲಿ 2 ಆಪ್ಷನ್ಗಳು ಉಂಟು ನಮಗೆ. ಒಂದು CLI ನಮಗೆ ಡೈರೆಕ್ಟಾಗಿ ಆಂಡ್ರಾಯ್ಡ್ ಸ್ಟುಡಿಯೋ ಮತ್ತು ಎಕ್ಸ್ಕೋಡ್ ಇದು ಕೋಡ್ ಸಿಗ್ತದೆ. ಅದನ್ನು ನಾವು ಡೈರೆಕ್ಟ್ ಬೇಕಿದ್ರೆ ಸಹ ಎಡಿಟ್ ಮಾಡ್ಬೋದು. ವೇರಾಸ್ ಎಕ್ಸ್ಪೋನ್ ಯೂಸ್ ಮಾಡಿದ್ರೆ ಅಂತ ಆಗ್ತದೆ ಅಂತ ಹೇಳಿದ್ರೆ ನಮಗೆ ಆಂಡ್ರಾಯ್ಡ್ ಮತ್ತು iOS ಇದು ಅಪ್ಲಿಕೇಶನನ್ನು ನಾವು ಮುಟ್ಟುವ ಅಗತ್ಯ ಇಲ್ಲ, ಅದೇ ಮ್ಯಾನೇಜ್ ಮಾಡ್ತದೆ. ನಿಮ್ಮ ಲ್ಯಾಪ್ಟಾಪಲ್ಲಿ ಆಂಡ್ರಾಯ್ಡ್ ಸ್ಟುಡಿಯೋ ಮತ್ತು iOS ಇದು ಎಕ್ಸ್ಕೋಡ್ ಅದನ್ನು ಡೌನ್ಲೋಡ್ ಮಾಡುವ ಅಗತ್ಯವೇ ಇಲ್ಲ. ನೀವು ಡೈರೆಕ್ಟಾಗಿ ಎಕ್ಸ್ಪೋ ಅನ್ನು ನಿಮ್ಮ ರಿಯಲ್ ಡಿವೈಸಲ್ಲಿ ನಿಮಗೆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ರನ್ ಮಾಡಲಿಕ್ಕೆ ಆಗ್ತದೆ. ಆಂಡ್ರಾಯ್ಡಲ್ಲಿ ಅಥವಾ ಈವನ್ iOS ಅಲ್ಲಿ ಸಹ ವರ್ಕ್ ಆಗ್ತದೆ ಇದು. ನೆಕ್ಸ್ಟ್ ಅದಾದ ನಂತರ ಲಾಸ್ಟು ಕೆಲವು ಆಪ್ಷನ್ಸ್ಗಳಿದೆ, ಅದರ್ಸ್ ಅಂತೇಳಿ ಹಾಕಿದ್ದಾನೆ ನಾನು ಇದರಲ್ಲಿ. ಸೊ ಇದರಲ್ಲಿ ಪೈಥಾನಲ್ಲಿ ಕಿವಿ ಅಂತೇಳಿ ಒಂದು ಫ್ರೇಮ್ವರ್ಕ್ ಉಂಟು, ಅದನ್ನು ಯೂಸ್ ಮಾಡಿಕೊಂಡು ನೀವು ಪೈಥಾನಲ್ಲಿ ಆಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ ಮಾಡ್ಬೋದು. ಬಟ್ ಇದರಲ್ಲಿ ತುಂಬ ಡ್ರಾಬ್ಯಾಕ್ಸ್ ಇದೆ. ಆ್ಯಪ್ ಸೈಜ್ ತುಂಬ ಹೆಚ್ಚಾಗಿರ್ತದೆ ಮತ್ತು ನೋಡಲಿಕ್ಕೆ ಸಹ ಇದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಆಗಿ ಕಾಣೋದಿಲ್ಲ. ವೆರಾಸ್ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಮತ್ತು ನೇಟಿವಲ್ಲಿ ಆ್ಯಕ್ಚುಲಾಗಿ ಆಂಡ್ರಾಯ್ಡ್ ಅಪ್ಲಿಕೇಶನ್ ಆಗಿ ಕಾಣ್ತದೆ. ಈವನ್ ಹೈಬ್ರಿಡಲ್ಲಿ ಸಹ ನಾವು ಮಾಡ್ಬೋದು, ಬಟ್ ಯೂಶ್ವಲಿ HTML CSS ಯೂಸ್ ಮಾಡಿ ಆಗಿರೋದ್ರಿಂದ ಅದು ವೆಬ್ಸೈಟ್ ಹಾಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದೊಂದು ಆಪ್ಷನ್ ಪೈಥಾನಲ್ಲಿ ಮಾಡಲಿಕ್ಕೆ, ಬಟ್ ನಾನು ರೆಕಮೆಂಡ್ ಮಾಡೋದಿಲ್ಲ. ಎಂತಕ್ಕಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳೆಲ್ಲ ಸಪೋರ್ಟ್ ಆಗೋದಿಲ್ಲ. ಸೊ ಈಗ ಪೇಮೆಂಟ್ ಗೇಟ್ವೇ ಇಂಟಿಗ್ರೇಟ್ ಮಾಡಬೇಕು ನಿಮಗೆ, ಅಥವಾ ಯಾವುದಾದ್ರು ಒಂದು ಶಾಪಿಫೈದು API ಇಂಟಿಗ್ರೇಟ್ ಮಾಡಬೇಕು. ಈ ಎಲ್ಲ APIಗಳು ಇಂಟಿಗ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಪರ್ಟಿಕ್ಯುಲರ್ ಪೈಥಾನನ್ನು ಯೂಸ್ ಮಾಡಿದರೆ ಕಷ್ಟ ಆಗ್ತದೆ. ಆಗೋದಿಲ್ಲ ಅಂತೇಳಿ ಅಲ್ಲ, ನೀವು ಫಿಗರ್ ಔಟ್ ಮಾಡ್ಬೋದು. ಬಟ್ ಕೆಲವು ಟೂಲ್ಸ್ಗಳನ್ನು ಕೆಲವು ವಿಷಯಕ್ಕೆ ಡೆವಲಪ್ ಮಾಡಬೇಕಾಗ್ತದೆ. ಬಟ್ ಪೈಥಾನ್ ಉಂಟಲ್ಲ, ಆಂಡ್ರಾಯ್ಡ್ ಆ್ಯಪ್ ಡೆವಲಪ್ ಮಾಡಲಿಕ್ಕೆ ಒಳ್ಳೆ ರೆಕಮೆಂಡೆಡ್ ಆಪ್ಷನ್ ಅಲ್ಲ. ನೆಕ್ಸ್ಟ್ C# .NET ಎಲ್ಲ ಯೂಸ್ ಮಾಡಿಕೊಂಡು Xamarin ಅಂತೇಳಿ ಒಂದು ಟೂಲ್ ಉಂಟು ಮೈಕ್ರೋಸಾಫ್ಟ್ ಅವ್ರದ್ದು. ಸೊ ಅದನ್ನು ಯೂಸ್ ಮಾಡಿಕೊಂಡು ಸಹ ಅಪ್ಲಿಕೇಶನನ್ನು ಡೆವಲಪ್ ಮಾಡ್ಬೋದು. ಬಟ್ ಇದನ್ನು ಸಹ ನಾನು ಹೆಚ್ಚಾಗಿ ರೆಕಮೆಂಡ್ ಮಾಡೋದಿಲ್ಲ. ಎಂತಕ್ಕಂತೇಳಿದ್ರೆ ಮೈಕ್ರೋಸಾಫ್ಟ್ ಇದು ಟೆಕ್ನಾಲಜಿ ಅವ್ರದ್ದು ವಿಜುವಲ್ ಸ್ಟುಡಿಯೋವನ್ನು ಡೌನ್ಲೋಡ್ ಮಾಡಬೇಕು. ಸೊ ವಿಜುವಲ್ ಸ್ಟುಡಿಯೋ ಕೋಡ್ ಅಲ್ಲ, ವಿಜುವಲ್ ಸ್ಟುಡಿಯೋ ಅಂತೇಳಿ ಒಂದು ದೊಡ್ಡದು ಅಪ್ಲಿಕೇಶನ್ ಉಂಟು, ನೀವು ಕಾಲೇಜಲ್ಲೆಲ್ಲ ಕಲ್ತಿರ್ಬೋದು .NET ಕಲೀಲಿಕ್ಕೆ, C# ಕಲೀಲಿಕ್ಕೆ ಎಲ್ಲ. ಸೊ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಬಟ್ ಇದನ್ನು ಸಹ ನಾನು ಹೆಚ್ಚು ರೆಕಮೆಂಡ್ ಮಾಡೋದಿಲ್ಲ. ಎಂತಕ್ಕಂದರೆ ಮೇಯ್ನ್ಲಿ ಅದೇ, ಈಗ ರೇಸರ್ ಪೇ ಆಂಡ್ರಾಯ್ಡ್ ಅಂತೇಳಿ ಸರ್ಚ್ ಮಾಡಿದರೆ, ರೇಸರ್ ಪೇ SDK ಅಂತೇಳಿ ಸರ್ಚ್ ಮಾಡಿದರೆ, ಸೊ ಈ SDKಯಲ್ಲಿ ಉಂಟಲ್ಲ ನಿಮಗೆ ನೋಡಿದರೆ ಇಲ್ಲಿ ನೋಡಿ ವೆಬ್ ಟೂಲ್ ಉಂಟು. ಓಕೆ, ಆಂಡ್ರಾಯ್ಡ್ SDK ಸಹ ಉಂಟು. ಆಂಡ್ರಾಯ್ಡ್ ಅಂದರೆ ನಮ್ಮದು ನೇಟಿವ್ ಅಂತೇಳಿ ಹೇಳಿದಲ್ಲ, ಇದರದ್ದು SDK. ನೆಕ್ಸ್ಟ್ ಈವನ್ iOS SDK ಸಹ ಉಂಟು, ಅದೇ ನೇಟಿವ್ iOS. ನೆಕ್ಸ್ಟ್ ಅಯೋನಿಕ್ ಇದು ಸಹ ಹಾಕಿದ್ದಾರೆ ಇವರು. ರಿಯಾಕ್ಟ್ ನೇಟಿವ್ ಇದು ಉಂಟು, ಫ್ಲಟರ್ ಇದು ಉಂಟು. ಬಟ್ ವ್ಯಾರಾಸ್ Xamarin ಇದೆಲ್ಲ ನಮಗೆ ಕಾಣ್ತಿಲ್ಲ ಇದರಲ್ಲಿ, ಈವನ್ ಪೈಥಾನ್ ಇದು ಸಹ ಕಾಣ್ತಿಲ್ಲ. ಸೊ ಅದರಿಂದ ನಿಮಗೆ ರೇಸರ್ ಪೇ ಅವರು ಕೊಡ್ತಿಲ್ಲ ಅಂತೇಳಿದರೆ ನೀವು ಥಿಂಕ್ ಮಾಡಬೇಕು, ಬೇರೆ ಯಾವುದಾದ್ರು ಒಂದು ರ್ಯಾಂಡಮ್ ಅಪ್ಲಿಕೇಶನ್ಗಳು ಅವರು ಡೆವಲಪ್ ಮಾಡ್ತಾರಾ ಪೈಥಾನಲ್ಲಿ? ಮೋಸ್ಟ್ ಪ್ರಾಬಬ್ಲಿ ಮಾಡೋದಿಲ್ಲ. ಬಟ್ ವ್ಯಾರಾಸ್ ನಮಗೆ ಅಯೋನಿಕನ್ನು ಯೂಸ್ ಮಾಡಿಕೊಂಡು ಸಹ ಡೆವಲಪ್ಮೆಂಟ್ ಸಪೋರ್ಟ್ ಕೊಡ್ತಾರೆ. ಬಟ್ ಬೇರೆ ಥರ್ಡ್ ಪಾರ್ಟಿ ಎಲ್ಲ ಸಪೋರ್ಟ್ ಕೊಡೋದಿಲ್ಲ. ಸೊ ಅದರಿಂದಾಗಿ ಅದು ಸಹ ರೆಕಮೆಂಡ್ ಮಾಡೋದಿಲ್ಲ ನಾನು. ಬಟ್ ಇವರು ಕೊಡ್ತಿದ್ದಾರೆ. ಎಂತಕ್ಕಂದರೆ ಇದು ಒಂದು ಒಳ್ಳೆ ಪಾಪ್ಯುಲರ್ ಆಗಿತ್ತು ಸ್ವಲ್ಪ ಇಯರ್ಸ್ ಬ್ಯಾಕ್. ಬಟ್ ಎಟ್ ದ ಮೂಮೆಂಟ್ ಹೆಚ್ಚಾಗಿಲ್ಲ. ಎಟ್ ದ ಮೂಮೆಂಟ್ ಹೆಚ್ಚಾಗಿ ರಿಯಾಕ್ಟ್ ನೇಟಿವ್ ಮತ್ತು ಫ್ಲಟರ್ ಪಾಪ್ಯುಲರ್ ಆಗಿ ಉಂಟು. ಮತ್ತು ಆಂಡ್ರಾಯ್ಡ್ ಮತ್ತು iOS ಹೇಗೂ ಪಾಪ್ಯುಲರೇ, ಎಂತಕ್ಕಂದರೆ ಅದು ನೇಟಿವ್, ಅವರು ಅಫಿಷಿಯಲ್ ಆಗಿ ಅದೇ ರೀತಿ ಡೆವಲಪ್ ಮಾಡೋದು. ಸೊ ಹೋಪ್ಫುಲಿ ನಿಮಗೆ ಈ ಪರ್ಟಿಕ್ಯುಲರ್ ರೋಡ್ ಮ್ಯಾಪ್ ಅರ್ಥ ಆಯಿತು. ಈವನ್ ಬ್ಯಾಕ್ ಎಂಡ್ ಇದು ಸಹ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದೆ. ಆಂಡ್ರಾಯ್ಡ್ ಅಪ್ಲಿಕೇಶನ್ ಜಸ್ಟ್ ಫ್ರಂಟ್ ಎಂಡ್, ಬಟ್ ಬ್ಯಾಕ್ ಎಂಡಲ್ಲಿ ಉಂಟಲ್ಲ ನಾವು ಒಂದರೆ APIಯನ್ನು ಯೂಸ್ ಮಾಡಬೇಕು, ಇಲ್ಲಾಂದರೆ ಫೈರ್ ಬೇಸ್ ಯೂಸ್ ಮಾಡಬೇಕು, ಸೂಪರ್ ಬೇಸ್ ಯೂಸ್ ಮಾಡಬೇಕು. API ಯೂಸ್ ಮಾಡೋದಾದರೆ ಆಲ್ರೆಡಿ ನೀವು ವೆಬ್ಸೈಟ್ ಬಿಲ್ಡ್ ಮಾಡುವಾಗ, ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ ಡೆವಲಪ್ ಮಾಡುವಾಗ ನೀವು ಬ್ಯಾಕ್ ಎಂಡಲ್ಲಿ API ಮಾಡ್ತೇವಲ್ಲ, ಅದೇ API ನೀವು ಪುನಃ ಕೋಡ್ ಮಾಡುವಾಗತ್ತಿಲ್ಲ, ಅದನ್ನೇ ಯೂಸ್ ಮಾಡ್ಬೋದು. ಬಟ್ ವ್ಯಾರಾಸ್ ನಿಮಗೆ API ಡೆವಲಪ್ಮೆಂಟ್ ಗೊತ್ತಿಲ್ಲ, ಇಂಟ್ರೆಸ್ಟ್ ಸಹ ಇಲ್ಲ ಅದರಲ್ಲಿ, ಆದರೆ ನೀವು ಫೈರ್ ಬೇಸ್ ಅಥವಾ ಸೂಪರ್ ಬೇಸ್ ಇಂಥ ಟೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅದರಲ್ಲಿ ಜಸ್ಟ್ ಲಾಗಿನ್ ಆದರೆ ಆಯ್ತು. ನಿಮಗೆ ಅಥೆಂಟಿಕೇಷನ್ ಇದು ಕೋಡ್ಗಳೆಲ್ಲ ಅವರೇ ಕೊಡ್ತಾರೆ, ಅದನ್ನು ಡೈರೆಕ್ಟಾಗಿ ನೀವು ಆಕ್ಸೆಸ್ ಮಾಡ್ಬೋದು. ನೀವು APIಯನ್ನು ಕೋಡ್ ಮಾಡುವ ಅಗತ್ಯ ಇಲ್ಲ. ಸೊ ಇದು ಪ್ಲ್ಯಾಟ್ಫಾರ್ಮ್ ಆ್ಯಸ್ ಎ ಸರ್ವಿಸ್ ಅಂತೇಳಿ ಹೇಳ್ಬೋದು ಇದಕ್ಕೆ. ಎಂತಕ್ಕಂದರೆ ನಾವು ಅವರಿಗೆ ಪೇ ಮಾಡೋದು, ಅವರು ನಮಗೆ ಡೈರೆಕ್ಟಾಗಿ API ಬ್ಯಾಕ್ ಎಂಡ್ ಕೊಡ್ತಾರೆ. ಕ್ಲೌಡ್ ರಿಲೀಸ್ ಮಾಡೋದು ಇದೆಲ್ಲ ಎಂತ ಇಲ್ಲ ಇದರಲ್ಲಿ ಬ್ಯಾಕ್ ಎಂಡನ್ನು. ಬಟ್ ವ್ಯಾರಾಸ್ APIಯಲ್ಲಿ ನೀವು ಕೋಡ್ ಮಾಡೋದಾದರೆ ನೀವೇ ಇದನ್ನು ಬ್ಯಾಕ್ ಎಂಡನ್ನು ರಿಲೀಸ್ ಮಾಡಬೇಕು, ಹೋಸ್ಟ್ ಮಾಡಬೇಕು, ತುಂಬ ಎಲ್ಲ ನೀವೇ ಮ್ಯಾನೇಜ್ ಮಾಡಬೇಕಾಗ್ತದೆ. ಬಟ್ ವ್ಯಾರಾಸ್ ಫೈರ್ ಬೇಸ್ ಮತ್ತು ಸೂಪರ್ ಬೇಸಲ್ಲಿ ನೀವು ಅವರಿಗೆ ಪೇ ಮಾಡಿದರೆ ಆಯಿತು, ಅವರೇ ನಿಮಗೆ ಅಥೆಂಟಿಕೇಷನ್, ಡಾಟಾಬೇಸ್, OTP ಲಾಗಿನ್ ಅದೆಲ್ಲ ಕಂಪ್ಲೀಟ್ ನಿಮಗೆ ಅವರು ಕೊಟ್ಟು ಬಿಡ್ತಾರೆ. ಹೋಪ್ಫುಲಿ ನಿಮಗೆ ಈ ಪರ್ಟಿಕ್ಯುಲರ್ ರೋಡ್ ಮ್ಯಾಪ್ ಅರ್ಥ ಆಯಿತು. ತುಂಬ ಇನ್ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದರಿಂದ ನೀವು ವಿಡಿಯೋದಲ್ಲಿ ಎಂಡ್ ತನಕ ಮುಟ್ಟಿದರೆ ವಿಡಿಯೋಗೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೀವು ಇಲ್ಲಿ ತನಕ ಮುಟ್ಟಿದ್ದೀರಿ ಅಂತೇಳಿ. ಇದು ತುಂಬ ಜನರು ವಿಡಿಯೋವನ್ನು ಕಂಪ್ಲೀಟ್ ನೋಡೋದಿಲ್ಲ, ಬಟ್ ನೀವು ಕೆಲವು ಜನರು ನೋಡುವವರು ಇರ್ತಾರಲ್ಲ, ಅವರಿಗೆ ನಾನು ತುಂಬ
ಥ್ಯಾಂಕ್ ಯು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಂತಕ್ಕಂತೇಳಿದ್ರೆ ನೀವು ಕಂಪ್ಲೀಟಾಗಿ ಕಲೀಲಿಕ್ಕೆ ಟ್ರೈ ಮಾಡ್ತೀರಿ. ಯೂಶ್ವಲಿ ಈಗ ಶಾರ್ಟ್ಸ್ಗಳೆಲ್ಲ ಇರ್ತದಲ್ಲ, ಅದೇ ಹೆಚ್ಚಾಗಿ ಸ್ಕ್ರಾಲ್ ಮಾಡ್ತಾ ಇರ್ತಾರೆ ಜನರು. ಬಟ್ ನೀವೀಗ ಈ ಪರ್ಟಿಕ್ಯುಲರ್ ವೀಡಿಯೋ 30 ಮಿನಿಟ್ಸ್ 40 ಮಿನಿಟ್ಸ್ ಲಾಂಗ್ ಇರುವ ವೀಡಿಯೋನ ಕಂಪ್ಲೀಟ್ ನೋಡಿದ್ರೆ ಉಂಟಲ್ಲ, ನಿಮಗೆ ತುಂಬ ನಾಲೆಜ್ ಸಿಗ್ತದೆ ಈ ಪರ್ಟಿಕ್ಯುಲರ್ ವೀಡಿಯೋಸಲ್ಲಿ. ನಾವು ಯಾವತ್ತೂ ಕೋಡಿಂಗ್ ಎಲ್ಲ ಕಲಿಸುವಾಗ ಉಂಟಲ್ಲ, ಶಾರ್ಟ್ಸ್ಗಳು ನಾನು ಸಹ ಮಾಡ್ತೇನೆ 1 ಮಿನಿಟ್ 2 ಮಿನಿಟ್ಸ್ ಇದೆಲ್ಲ. ಬಟ್ ಆ್ಯಕ್ಚುಲಾಗಿ ನಾಲೆಜ್ ನಿಮಗೆ ಕೊಡಬೇಕಾದ್ರೆ ಇಂಥ ಲಾಂಗ್ ವೀಡಿಯೋಸ್ಗಳು ತುಂಬ ಅಗತ್ಯಕರ ಆಗಿರ್ತದೆ. ಸೊ ಅದರಿಂದ ನೀವು ಇಲ್ಲಿ ತನಕ ಮುಟ್ಟಿದರೆ ಒಂದು ಕಮೆಂಟ್ ಹಾಕಿಬಿಡಿ, ನೀವು ಈ ಪರ್ಟಿಕ್ಯುಲರ್ ವೀಡಿಯೋನು ಕಂಪ್ಲೀಟಾಗಿ ನೋಡಿದ್ದೀರಿ ಅಂತೇಳಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ, ಒಂದು ಮಿನಿ ಪ್ರಾಜೆಕ್ಟ್ ಮಾಡುವ ಫಸ್ಟಿಗೆ. ಸೊ ಆ ಪರ್ಟಿಕ್ಯುಲರ್ ಮಿನಿ ಪ್ರಾಜೆಕ್ಟಲ್ಲಿ ನೀವು ಯಾವ ರೀತಿ ಸಪೋರ್ಟ್ ಕೊಡ್ತೀನಿ ಅಂತೇಳಿ ನೋಡಿಕೊಂಡು ಮತ್ತೆ ನಾವು ನೆಕ್ಸ್ಟ್ ಪ್ರೊಸೀಡ್ ಮಾಡುವ ಬೇರೆ ಪ್ರಾಜೆಕ್ಟ್ಸ್ಗಳನ್ನು ಮಾಡಲಿಕ್ಕೆ. ಸೊ ಅದರಿಂದ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.